ಅಜಿಲಮಗರ ಮಸೀದಿಯ ಮುಂಭಾಗದಲ್ಲಿ ನದಿಗೆ ಮಣ್ಣು ಹಾಕಿ ನದಿಯನ್ನು ಕಬಳಿಕೆ ಆಗ್ತಾ ಉಂಟು ಅಂತೇಳಿ ಒಂದು ಆರೋಪ ಉಂಟು. ಗ್ರಾಮ ಪಂಚಾಯತ್ ಮೌನಕ್ಕೆ ಶರಣಾಗಿದೆ. ಅವರಿಗೆ ಸಹ ನಾನು ಜೋರು ಮಾಡಿದ್ದೇನೆ ಮುಂಚಿನ ಪಿಡಿಒಗೆ. ಅವರು ನನ್ನ ಮೇಲೆ SST ಕೇಸ್ ಹಾಕ್ಲಿಕ್ಕೆ ಹೋಗಿದ್ದಾರೆ. ನಮಗೆ ಯಾರು ಆರೋಪ ಮಾಡಿದರೆ ಏನಂತ ಗೊತ್ತಿಲ್ಲ, ಮತ್ತೆ ನನ್ನ ಮೇಲೆ ಆರೋಪ ಮಾಡುವವರಂತ ಯಾರು ಇಲ್ಲ. Introducing the epic new Swift. Time to go swifting. ಓಂ ಪವರ್ ಟರ್ಮಿನಸ್ ಆಟೋಮೋಟಿವ್ ಬ್ಯಾಟರಿಗಳು, ಇನ್ವರ್ಟರ್ಸ್, UPS, ಆನ್ಲೈನ್ UPS, ಸೋಲಾರ್ ಇನ್ವರ್ಟರ್ಸ್ ಮತ್ತು ನವೀಕರಿಸಬಹುದಾದ ಇಂಧನ ಉಪಕರಣಗಳು, ಟ್ಯೂಬ್ಯುಲರ್ ಬ್ಯಾಟರೀಸ್, CCTV ಕ್ಯಾಮೆರಾಸ್, DVR ಮತ್ತು ಸೆಕ್ಯೂರಿಟಿ ಸಿಸ್ಟಮ್ಸ್, ಗ್ಯಾಸ್ ಗೀಸರ್ಗಳು ನಮ್ಮಲ್ಲಿವೆ. ಗುಣಮಟ್ಟದ ಉತ್ಪನ್ನಗಳ ಭರವಸೆಗಾಗಿ ಇಂದೇ ಭೇಟಿ ನೀಡಿ. ಓಂ ಪವರ್ ಟರ್ಮಿನಸ್, ವಿಶ್ವಾಸ್ ಹೈಟ್ಸ್, ಪಂಪೆಲ್, ಮ್ಯಾಂಗ್ಳೂರ್. ನಮ್ಮ ಬಂಟ್ವಾಳದ ನಮ್ಮ ನ್ಯೂಸ್ನ ವೀಕ್ಷಕ ಬಂಧುಗಳಿಗೆ ಸ್ವಾಗತ. ನಮ್ಮ ನ್ಯೂಸ್ನ ವಿಶೇಷ ಕಾರ್ಯಕ್ರಮ ಗ್ರಾಮದ ಕವರ್, ಪಂಚಾಯತ್ ಪವರ್. ಗ್ರಾಮದ ಸಮಸ್ಯೆಗಳ, ಗ್ರಾಮದ ಅಭಿವೃದ್ಧಿಯ ಬಗ್ಗೆ ಬೆಳಕು ಚೆಲ್ಲುವ ಗ್ರಾಮ ಪಂಚಾಯತ್ನ ಅಧ್ಯಕ್ಷರ ಜೊತೆ ನೇರ ಮುಕ್ತ ಮಾತುಕತೆ. ಗ್ರಾಮದ ಕವರ್, ಪಂಚಾಯತ್ ಪವರ್. ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಅತಿಥಿಯಾಗಿದ್ದಾರೆ ಮಣಿನಾಲ್ಕೂರು ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರಾಗಿರುವಂಥ ಶಿವಪ್ಪ ಪೂಜಾರಿ ಅವರು. ಅಧ್ಯಕ್ಷರ ಅನುಪಸ್ಥಿತಿಯಲ್ಲಿ ಉಪಾಧ್ಯಕ್ಷರು ಮಾತುಕತೆಗೆ ಆಗಮಿಸಿದ್ದಾರೆ. ನಮ್ಮ ಈ ಕಾರ್ಯಕ್ರಮಕ್ಕೆ ಹಿರಿಯ ನಾಯಕನಾಗಿ ವಾರ್ಡ್ ನಂಬರ್ 3ರಲ್ಲಿ ವಿಜೇತರಾಗಿ ಸದಸ್ಯರಾಗಿ ಇದೀಗ ಉಪಾಧ್ಯಕ್ಷರಾಗಿ ಮಣಿನಾಲ್ಕೂರು ಗ್ರಾಮ ಪಂಚಾಯತ್ನಲ್ಲಿ ಉತ್ತಮ ಕೆಲಸ ಕಾರ್ಯಗಳ ಮುಖಾಂತರ ಜನಾನುರಾಗಿಯಾಗಿರುವಂಥ ಹಿರಿಯರು, ಅನುಭವಿ ರಾಜಕಾರಣಿ ಶಿವಪ್ಪ ಪೂಜಾರಿ ಅವರು ನಮ್ಮ ಜೊತೆ ಇದ್ದಾರೆ. ಶಿವಪ್ಪ ಪೂಜಾರಿ ಅವರ ಹತ್ರ ನಾವು ಮಾತನಾಡುವ. ಶಿವಪ್ಪ ಪೂಜಾರಿ ಅವರೇ, ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ನೀವು ಉಪಾಧ್ಯಕ್ಷರಾಗಿ ಮಣಿನಾಲ್ಕೂರು ಗ್ರಾಮ ಪಂಚಾಯತ್ನಲ್ಲಿ ಅಧಿಕಾರ ವಹಿಸಿಕೊಂಡ ನಂತರ ಮಾಡಿರುವಂಥ ಅಭಿವೃದ್ಧಿ ಕಾರ್ಯಕ್ರಮಗಳೇನು? ನಾವು ಈಗಾಗಲೇ ನಾನೊಂದು 3 ಬಾರಿ ಆಯ್ಕೆಯಾಗಿ ಬಂದಂಥವನು. ಆ ಅವಧಿಯಲ್ಲಿ ನಮಗೆ ಸರಪಾಡಿ ಮತ್ತು ಮಣಿನಾಲ್ಕೂರು ಜಾಯಿಂಟ್ ಪಂಚಾಯತ್ ಇತ್ತು. ಮಣಿನಾಲ್ಕೂರು ಮತ್ತು ಸರಪಾಡಿ ಜಾಯಿಂಟ್ ಪಂಚಾಯತ್ ಇತ್ತು. ಆವಾಗ ನಾವು ಅದು ನಿರ್ಣಯ ಮಾಡಿ ಸರ್ಕಾರಕ್ಕೆ ಕಳಿಸ್ತೇವೆ ವಿಭಾಗ ಮಾಡ್ಬೇಕಂತೇಳಿ. ಸರಪಾಡಿಯನ್ನು ಮತ್ತು ಮಣಿನಾಲ್ಕೂರನ್ನು ವಿಭಾಗ ಮಾಡ್ಬೇಕಂತೇಳಿ. ಅದು ಒಟ್ಟಾಗುವ ಜನಸಂಖ್ಯೆ ಎಷ್ಟಿತ್ತು? ಸರಪಾಡಿ ಮತ್ತು ಮಣಿನಾಲ್ಕೂರು ಒಟ್ಟಾಗುವ ಸಾಧಾರಣ ಒಂದು 9-10 ಸಾವಿರ ತನಕ ಇತ್ತು. 9 ಸಾವಿರ ಇತ್ತು ಅವಾಗ. ದೇವಸ ಪಡೂರು ದೊಡ್ಡ ಪಂಚಾಯತ್ ಆಗಿತ್ತು ಆಗ. ಹೌದು. ಈಗ ಅದನ್ನು ಬೇರ್ಪಡಿಸಿದ್ದೇವೆ. ಮಣಿನಾಲ್ಕೂರು ಪಂಚಾಯತ್ ಸಪರೇಟ್ ಆಗಿದೆ. ಸಪರೇಟ್ ಆಗಿ ಅಂದಿನ ಸಿದ್ದರಾಮಯ್ಯನ ಸರ್ಕಾರ ಇರುವಾಗ ನಮಗೆ ರಮಣ ತರೈ ಅವರು ಉಸ್ತುವಾರಿ ಮಿನಿಸ್ಟರ್ ಆಗಿದ್ರು. ಅಂದಿನ ಇದರಲ್ಲಿ ನಮಗೆ ಕ್ಯಾಬಿನೆಟ್ ಅಲ್ಲಿ ಎಲ್ಲ ವಾರ್ಡ್ ಪಂಚಾಯತಿ ವ್ಯಾಪ್ತಿಯಲ್ಲಿ ಎಲ್ಲ ಪಂಚಾಯತಿ ಡಿವೈಡ್ ಅಂತ ಬಂತು. ಆವಾಗ ನಮಗೆ ಸಹ ಪಂಚಾಯತಿ ಡಿವೈಡ್ ಆಯಿತು. ಈ ಪಂಚಾಯತಿ ಡಿವೈಡ್ ಆದ್ರೆ ನಮಗೆ ಅನುಕೂಲಗಳೇನೆಂದ್ರೆ, ಇಲ್ಲಾದ್ರೆ ಸರಪಾಡಿ ಮತ್ತು ಮಣಿನಾಲ್ಕರಿಗೆ ಇಷ್ಟೇ ಅಂತ ದುಡ್ಡು ಬರ್ತದೆ. ಇದು ಸ್ವಲ್ಪ ವಿಸ್ತಾರವಾಗಿ ನಮಗೆ ಜಾಸ್ತಿ ಆಗಿ ಬರ್ತದೆ ಡಿವೈಡ್ ಆದ್ಮೇಲೆ. ಆದ ಕಾರಣ ಈಗ ಪಂಚಾಯತಿ ಡಿವೈಡ್ ಆದ್ಮೇಲೆ ನಮಗೆ ಹೊಸ ಬಿಲ್ಡಿಂಗ್ ಕಟ್ಟಲಿಕ್ಕೆ ಅನುದಾನ ಬಂತು. ಅವರು ಆಗ ಉಸ್ತುವಾರಿ ಆಗಿದ್ರು ರಮಣ ತರೈ ಅವರು. ಆ ಟೈಮಲ್ಲಿ ನಮಗೆ ಜಾಗದ ಕೊರತೆ ಆಯಿತು. ಆವಾಗ ನಾವು ಅರಣ್ಯ ಇಲಾಖೆಯಲ್ಲಿ ಒಂದು 2 ಎಕರೆ ಜಾಗವನ್ನು GPS ಮಾಡಿ ಕೇಳಿದೆವು. ಕೇಳಿದಾಗ ಅದು ತಡವಾಗಿ ಬಂತು. 38 ಲಕ್ಷ ರೂಪಾಯಿ ಚಿಲ್ಲರೆ ಅದು ಕಟ್ಟಬೇಕಂತ ಬಂತು. ನಮ್ಮ ಇಲ್ಲಿಂದ ಕಟ್ಟುವಂತ ಸಾಧ್ಯತೆ ನಮಗೆ ಇಲ್ಲ. ಆದ ಕಾರಣ ನಾವೊಂದು 3 ಜನ ಸೇರಿ
ಪಂಚಾಯತಿಗೆ ಜಾಗ ಖರೀದಿ ಮಾಡಿದೆವು. ಹ್ಮ್ ದೊಡ್ಡ ಮೊತ್ತವನ್ನು ನಮ್ಮ ಅಂದಿನ ದೇನಿಸ್ ಮೋರ್ಸ್ ಅಂತ ಮಾಜಿ ಸದಸ್ಯರಿದ್ರು, ಹಿರಿಯ ನಮಗೆ ಲೀಡರ್ ಅವರು. ಹ್ಮ್ ದೊಡ್ಡ ಮೊತ್ತವನ್ನು ಅವರು ಸ್ವಂತ ಹಣವನ್ನು ಹಾಕಿದ್ರು. ಮತ್ತೆ BM ಪಾರ್ಕ್ ನಮ್ಮ ಏರಿಯಾದ ಹುಡುಗ, ಅವನು ಸಹ ಪಂಚಾಯತ್ ಸದಸ್ಯನಾಗಿದ್ದು, ಮತ್ತೆ ನಾನು ಸೇರಿ ಒಂದು 23.5 ಸೆನ್ಸ್ ಜಾಗ ಖರೀದಿ ಮಾಡಿದೆವು, ನಡು ಸೆಂಟ್ರಲ್ಲಿ. ಯಾಕೆಂದ್ರೆ ಮಣಿನಾಲ್ಕೂರು ಭಾಗದ ಎಲ್ಲಾ ಜನರಿಗೆ ಜನಸಂಪರ್ಕಕ್ಕೆ ಸಿಗುವಂತ ಜಾಗ ಆಗ್ಬೇಕಂತೇಳಿ ಪಂಚಾಯತಿ ಕಟ್ಟಡ ಮೈನ್ ಜಂಕ್ಷನ್ ಅಲ್ಲಿ ಮಾಡಿದ್ದೇವೆ. ಈಗ ಅದು ಉದ್ಯೋಗ ಖಾತ್ರಿಯಲ್ಲಿ ಈಗ ಬಿಲ್ಡಿಂಗ್ ಆಗಿ ಕಳೆದ ಸಲ ಆಗಿದೆ ನಮ್ದು ಮುಂದಿನ ಟರ್ಮಿನಲ್ಲಿ. 2 ಫ್ಲೋರ್ ಬಿಲ್ಡಿಂಗ್ ಆಗಿದೆ ಅದರಲ್ಲಿ. ಈಗ ಇನ್ನೊಂದು ಈ ಸರಿ ಮೊನ್ನೆ ಸಂಜೀವಿನಿ ಕಟ್ಟಡ ಅದು ಸಹ ಆಗಿದೆ. ಈಗ ಪಂಚಾಯತ್ನ ಉಪಾಧ್ಯಕ್ಷರಾಗಿ ನೀವು 2ನೇ ಅವಧಿಗೆ ಆಯ್ಕೆಯಾದವರು. 3ನೇ ಅವಧಿಗೆ. ಹೌದು. 3ನೇ ಅವಧಿಗೆ ಆಯ್ಕೆಯಾಗಿ ನೀವು ಮಣಿನಾಲ್ಕೂರು ಗ್ರಾಮ ಪಂಚಾಯತ್ ಅನ್ನು ಮಾತ್ರ ಕಟ್ಟಿದ್ದ, ಬೇರೆ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಏನು ಮಾಡ್ಲಿಲ್ವಾ? ನಾವು ಮಣಿನಾಲ್ಕೂರಿನಲ್ಲಿ ಮುಂದಿನ 3 ಟರ್ಮಿಗೆ ಮುಂಚೆ ಇದ್ದ ಪಂಚಾಯತಿಗೂ ಈಗ ಇರುವ ಮಣಿನಾಲ್ಕೂರು ಪಂಚಾಯತಿಗೂ ಅಜಗಜಾಂತರ ಎತ್ತರಿಸಿದೆ. ಏನ್ ಮಾಡಿದಿರ ಅಭಿವೃದ್ಧಿ ಕಾರ್ಯ ಅಂದ್ರೆ ಈಗ ನಮಗೆ ಬಹುನೀರು ಕುಡಿಯೋ ನೀರು ಯೋಜನೆ, ಮುಂಚೆ ನೀರಿನಿದ್ದು ಅಭಾವ ಬಹಳ ಜೋರಾಗಿತ್ತು. ಕುಡಿಯೋ ನೀರಿನ ಕೆಲವರಿಗೆ ಕೊಳವೆ ಬಾವಿನಿಂದ ಲಾಸ್ಟ್ ಪಾಯಿಂಟ್ ಅಲ್ಲಿ ಕೊಳವೆ ಬಾವಿಯಲ್ಲಿ ನೀರು ಇರುವುದಿಲ್ಲ. ಆ ಸಂದರ್ಭದಲ್ಲಿ ನೇತ್ರಾವತಿಯಿಂದ ನೀರು ಇದರಲ್ಲಿ ಸಪ್ಲೈ ಮಾಡಬೇಕಿತ್ತು ಟ್ಯಾಂಕರ್ ಅಲ್ಲಿ. ಕೆಲವು ಮನೆಯವರ ಕೃಷಿ ಭೂಮಿಯವರ ಕೈಯಿಂದ ನಾವು ಅವರ ಕೈಯಿಂದ ಬೋರ್ನಿಂದ ಸ್ವಲ್ಪ ಸಹಾಯ ತಗೊಂಡು ಅವ್ರದ್ದು ಸಹ ನೀರನ್ನು ಲಾಸ್ಟ್ ಪಾಯಿಂಟ್ ಅಲ್ಲಿ, ಈಗ ಮಾರ್ಚ್ ಏಪ್ರಿಲ್ ನೀರಿಗೆ ಬರಗಾಲಾಗ್ತಿತ್ತು. ಅದೊಂದು ನಮಗೆ ಬಹುನೀರು ಕುಡಿಯೋ ನೀರು ಯೋಜನೆ ಮಾಜಿ ಸಚಿವರಾದ ರಮಣ ತರೈಯವರು ತನ್ನಂತಂದು ಒಂದು ಯೋಜನೆ ಉಂಟಲ್ಲ, ಅದು ನಮಗೆ ಬಹಳ ಒಳ್ಳೆ ಇದು ಫಲ ಕೊಡಿತದು. ಯಾಕೆಂದ್ರೆ ಈಗ ನೀರಿನ ಸಮಸ್ಯೆ ಇಲ್ಲ ನಮಗೆ. 514 ಕುಟುಂಬಕ್ಕೆ ನೀರಿನ ವ್ಯವಸ್ಥೆ ಇದೆ ಈಗ. ಅದೊಂದು ಯೋಜನೆ ರಮಣ ತರ ಇದ್ದು ಒಳ್ಳೇದಂತ ನನಗೆ ಅನಿಸಿಕೆ. ಒಂದು ಈಗಿರುವಂತಹ ಕ್ಷೇತ್ರದ ಶಾಸಕರ ಸಹಕಾರ ನಿಮ್ಗೆ ಹೇಗೆ ಉಂಟು? ಏನು ತೊಂದರೆ ಇಲ್ಲ ನಮ್ಗೆ, ಅಲ್ಲಿ ಕೆಲಸ ಎಲ್ಲ ಆಗ್ತಿದೆ, ಏನು ತೊಂದರೆ ಇಲ್ಲ ನಮ್ಗೆ. ಅಷ್ಟು ನಮ್ಗೆ ಅನುದಾನಗಳು, ಶಾಸಕರ ಅನುದಾನ ನಮ್ಗೆ ಗೊತ್ತಾಗುದಿಲ್ಲ, ಎಲ್ಲಿ ಆಗ್ತಾರೆ ಏನಂತ ಹೇಳಿ ನಮ್ಗೆ ಗೊತ್ತಾಗುದಿಲ್ಲ ಅಲ್ಲ. ಅಲ್ಲ, ನಿಮ್ಮ ಗ್ರಾಮಕ್ಕೆ ಬಂದದ್ದು ನಿಮ್ಗೆ ಗೊತ್ತಾಗ್ಬೇಕಲ್ಲ. ಒಂದು 2-3 ಏನೋ ಇಟ್ಟಿದ್ದಾರೆ ಅಲ್ಲಿ ಅಮೌಂಟ್. ಯಾವ್ದದು? ಅದು ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ನಿಮ್ಗೆ ತಿಳಿದಿರಬೇಕು. ಒಂದು ಮುನ್ನೆ 2-3 ಏನೋ ಇಟ್ಟಿದ್ದಾರೆ. ಒಂದು ಆಟದ ಕೊರಡು, ಕಾಂಕ್ರೀಟೀಕರಣ ರಸ್ತೆ, ಮತ್ತೊಂದು ಅಲ್ಲಿ ನಮ್ಮ ಇಲ್ಲಿ JK ಜನರಲ್ ಸ್ಟೋರ್ ಕೆಳಗಡೆ ಒಂದು ಹೋಗುವ ರೋಡ್ ಇದೆ, ನಮ್ಮ ಕಕ್ಕೆಬದ ಕಲೆಕ್ಷನ್ ರೋಡ್. ಅದು ಅಲ್ಲಿ ಒಂದು ಅಮೌಂಟ್ ಕಾಂಕ್ರೀಟಿಗೆ ಇಟ್ಟಿದ್ದಾರೆ ಅಂತ ಮಾಹಿತಿ ನನಗೆ ಇದೆ. ಸಂಪೂರ್ಣವಾಗಿ ಗೊತ್ತಿಲ್ಲ ನಿಮ್ಗೆ? ಸಂಪೂರ್ಣ ಅಂದ್ರೆ ಅಧ್ಯಕ್ಷರದು ಮತ್ತು ಶಾಸಕರ ನಡುವಿನ ಸಂಬಂಧ ಹೇಗಿದೆ? ಅದೇನು ತೊಂದರೆ ಇಲ್ಲ, ಯಾಕೆಂದ್ರೆ ನಾವು ಅಷ್ಟು ಏನು ಕಲೆಕ್ಷನ್ ಏನಿಲ್ಲ. ಯಾಕೆಂದ್ರೆ ಶಾಸಕರ ಆದ್ಮೇಲೆ ಪಕ್ಷ ಯಾವುದೇ ಇರಲಿ, ಅವರಿಗೂ ನಮಗೂ ಶಾಸಕರಾದ ಮೇಲೆ ಅವರು ಶಾಸಕರಾಗಿ ಕೆಲಸ ಮಾಡಬೇಕು, ಪಂಚಾಯತ್ ಸದಸ್ಯರಾದ್ಮೇಲೆ ಉಪಾಧ್ಯಕ್ಷರಾಗಿ ನಾವು ಕೆಲಸ ಮಾಡಬೇಕು. ಅಲ್ಲಿ ಪಕ್ಷದ ವಿಷಯವೇ ಇಲ್ಲ, ಅಲ್ಲಿ ಪಕ್ಷ ಏನು ವಿಷಯ ಇಲ್ಲ. ಸರ್ಕಾರದ ಒಂದು ನಿಯಮ ನೀತಿ ಅಂದ್ರೆ ನಾವು ಗೆದ್ದ ಮೇಲೆ ಪಂಚಾಯತ್ ಸದಸ್ಯರಾಗ್ಲಿ ಶಾಸಕರಲ್ಲಿ ಕೆಲಸ ಮಾಡ್ಲೇಬೇಕು. ಆದ್ರೆ ಅವರು ದುಡ್ಡು ಇಟ್ಟಿದ್ದಾರೆ, ಅಲ್ಲಿಗೆ 2 ರೋಡಿಗೆ ಇಟ್ಟಿದ್ದಾರೆ. ನನಗೆ ಗೊತ್ತಿರುವ ಪ್ರಕಾರ ಅಲ್ಲಿ 2 ರೋಡಿಗೆ ಇಟ್ಟಿದ್ದಾರೆ ಅಂತ ಗೊತ್ತುಂಟು ನನಗೆ. ಮತ್ತೆ ಗೊತ್ತಿಲ್ಲದೆ ನನಗೆ ಮಾತಾಡ್ಲಿಕ್ಕೆ ಆಗುದಿಲ್ಲ. ಮಾಹಿತಿ ನಿಮ್ಗೆ ಸಿಗ್ಲಿಲ್ಲ ಅಂತ ಹೇಳಿ ಭಾವಿಸಬಹುದು ನಾವು. ಘನತ್ಯಾಜ್ಯ ಘಟಕ ಗ್ರಾಮದಲ್ಲಿ ಅಲ್ಲಿ ಟ್ಯಾಂಕಿಗೆ ಒಂದು ಅಮೌಂಟ್ ಇಟ್ಟಿದ್ದಾರೆ ಅಂತ ಮಾಹಿತಿ ಇದೆಲ್ಲ ಗೊತ್ತುಂಟು ನನಗೆ. ಆಗ್ತಾ ಉಂಟಾ ಕೆಲಸ? ಮೊನ್ನೆ ನಾನೇ ಅದನ್ನು ತೋರಿಸಿದ್ದೇನೆ. ಟ್ಯಾಂಕಿ ಒಂದು ಇಟ್ಟಿದ್ದಾರೆ ಅಂತ ನನಗೆ ಗೊತ್ತುಂಟು. ಗ್ರಾಮದಲ್ಲಿ ಘನತ್ಯಾಜ್ಯ ಘಟಕ ಹೇಗೆ ಕೆಲಸ ಮಾಡ್ತಾ ಇದೆ? ಘನತ್ಯಾಜ್ಯ ಘಟಕ ಉಂಟಾ ಗ್ರಾಮದಲ್ಲಿ? ಉಂಟು. ನಿರ್ವಹಣೆ ಹೇಗಿದೆ? ತೊಂದರೆ ಇಲ್ಲ, ನಾವು ಗಾಡಿ ಇದೆ, ಸಫಾಯಿಗೆ ಕಳಿಸ್ತೇವೆ, ಏನು ತೊಂದರೆ ಇಲ್ಲ. ಕಸ ವಿಲೇವಾರಿಯ ಬಗ್ಗೆ ಮಾತಾಡಿದ್ರಿ. ಗ್ರಾಮದ ಶುಚಿತ್ವ ಹೇಗಿದೆ? ಕಸ ವಿಲೇವಾರಿ ಹೇಗಿದೆ? ಕಸ ಇಳುವರಿ ಒಳ್ಳೇದಾಗಿದೆ. 2-3 ಜನ ಅದಕ್ಕೆಂತ ನಾವು ಗಾಡಿಯಲ್ಲಿ ಕಳಿಸ್ತಾ ಇದ್ದೇವೆ. ಅವರಿಂದ
ಶೇಖರಣೆ ಮಾಡಿ ಅದನ್ನು ಒಂದು ಕಡೆಗೆ ಒಣ ಸೊಪ್ಪು ಒಂದು ಕಡೆ, ಹಸಿ ಸೊಪ್ಪು ಒಂದು ಕಡೆ, ಅದನ್ನು ಶೇಖರಣೆ ಮಾಡಿ ಅದನ್ನು ಇದು ಮಾಡುವಂತ ಕಸಗಳನ್ನು ವಿಂಗಡಣೆ ಮಾಡಿ ವ್ಯವಸ್ಥೆ ಮಾಡುವಂತ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಶುಚಿತ್ವವಾಗಿ ಮಣಿನಾಲ್ಕೂರು ಗ್ರಾಮ ಪಂಚಾಯತಿ ಇದೆ. ಕಸ ವಿಲೇವಾರಿ ಸರಿಯಾಗಿದೆ. ಕಸ ವಿಲೇವಾರಿಯ ಬಗ್ಗೆ ಕೆಲವರಿಂದ ಮಾತ್ರ ನೀವು ಹಣವನ್ನು ವಸೂಲಿ ಮಾಡ್ತಾ ಇದ್ದೀರಿ, ಕೆಲವರ ಹತ್ರ ವಸೂಲಿ ಮಾಡೋದಿಲ್ಲ. ಭೇದ ಭಾವವನ್ನು ನೀವು ಮಾಡ್ತಾ ಇದ್ದೀರಿ. ಕೆಲವರು ಕಸವನ್ನು ರಾತ್ರಿ ಹೊತ್ತಿನಲ್ಲಿ ಅಲ್ಲ ಸಲ್ಲದ ಜಾಗದಲ್ಲಿ ಕೊಂಡೋಗಿ ಹಾಕ್ತಾರೆ. ಆ ಬಗ್ಗೆ ಪಂಚಾಯತ್ ಯಾವುದೇ ಕ್ರಮ ಕೈಗೊಳ್ಳಿಲ್ಲ. ಈ ರೀತಿಯ ಅಪವಾದ ನಿಮ್ಮ ಮೇಲೆ ಇದೆ. ಇಲ್ಲ, ಅದು ತಪ್ಪಾಭಿಪ್ರಾಯ. ಯಾಕಂದ್ರೆ ನಾವು ಅರಣ್ಯ ಇಲಾಖೆಯಲ್ಲಿ ಕಸ ಯಾರಾದ್ರೂ ತಂದು ಹಾಕಿದ್ರು, ಯಾಕಂದ್ರೆ ನಮ್ಮ ಈಗ ಪ್ರಾಣಿ ಪಕ್ಷಿಗಳೆಲ್ಲ ಇರ್ತವೆ, ಅದರಲ್ಲಿ ಈ ಇದು ಪ್ಲಾಸ್ಟಿಕ್ ಅನ್ನ ಬಿಸಾಡ್ತಾರೆ. ಅದರಲ್ಲಿ ಏನಾದ್ರೂ ವಿಷಾಂಶ ಏನಾದ್ರೂ ಇರ್ತದೆ, ಅದರಲ್ಲಿ ಪ್ರಾಣಿಗಳೆಲ್ಲ ಸಾಯ್ತವೆ. ಅದಕ್ಕೆ ಬೇಕಾಗಿ ನಾವು ಅರಣ್ಯ ಇಲಾಖೆಯಲ್ಲಿ ಬಿಸಾಡೋದಕ್ಕೂ ಅವರು ಒಂದು ತಂದು ಯಾವ್ದು ಹಾಕ್ತಾರ ಅದರಲ್ಲಿ ಒಂದು ಚೀಟಿ ಇದ್ರು, ಅದರಲ್ಲಿ ಒಂದು ಎಲ್ಲಿಂದ ಬಂದಿದೆ ಆ ಕಸ ಅಂತ ಹೇಳಿ ಅದನ್ನು ಪಾಯಿಂಟ್ ಔಟ್ ಮಾಡಿ ನಾವು ಅದನ್ನು ವ್ಯವಸ್ಥೆ ಮಾಡುವಂತ ಕೆಲಸವನ್ನು ಮಾಡ್ತೇವೆ. ಅವನ ಮೇಲೆ ಕಂಪ್ಲೇಂಟ್ ಮಾಡುವಂತ ವ್ಯವಸ್ಥೆ ಮಾಡ್ತೇವೆ. ಅದನ್ನು ಮಾಡಿದ್ದೇವೆ, ಅವನ ಹತ್ರ ಎಕ್ಕಿಸಿದ್ದೇವೆ. ಅವನಲ್ಲಿ ಅದೇ ಕಸವನ್ನು ಅವನ ಕೈಯಲ್ಲೇ ಎಕ್ಕಿಸಿದ್ದೇವೆ. ನಾವು ಹಣ ವಸೂಲಿಯಲ್ಲಿ ನೀವು ಭೇದ ಭಾವ ಮಾಡ್ತಾ ಇದ್ದೀರಿ, ಕೆಲವರ ಹತ್ರ ಮಾತ್ರ. ಅದೇ ಎಲ್ಲರೂ ನಿಮ್ಗೆ ಅದೇನು ಮಾಡ್ಲಿಲ್ಲ. ನಾವು ಏನಾದ್ರೂ ಉದಾಹರಣೆ ಇಲ್ಲಾದ್ರೆ ಸುಮ್ಮನೆ ಹೇಳಲಿಕ್ಕಿಲ್ಲ ಅವರು. ಇಲ್ಲ, ನಾವು ಅಂತ ವಿಷಯ ತೆರಿಗೆಯಲ್ಲಿ ನಾವು ಬರುವಾಗ ತಗೊಳ್ತೇವೆ. ತೆರಿಗೆಯಲ್ಲಿ ಮಾತ್ರ ಕಸ ಇಳುವರಿಗೆ ಈಗ ನಾವು ಅದನ್ನು ಸಂಬಳಕ್ಕೆ 3 ಜನ ಇಟ್ಟಿದ್ದೇವೆ. ಮತ್ತೆ ಅಲ್ಲಿ ಕಸಕ್ಕೆ ಅಂತ ನಾವು ದೊಡ್ಡ ಮೊತ್ತದ ಅಮೌಂಟ್ ಅನ್ನು ಯಾವ್ದು ತಗೊಂಡಿಲ್ಲ ಇಷ್ಟ ತನಕ. ಮತ್ತೆ ಯಾಕೆ ಆರೋಪ ಮಾಡ್ತಾರೆ ಗ್ರಾಮಸ್ಥರು? ಯಾಕೆ ಮಾಡ್ತಾನಂತ ನಮ್ಗೆ ಗೊತ್ತಾಗುದಿಲ್ಲ, ಅದು ನಮ್ಗೆ ಸಹ ತಿಳಿದಿಲ್ಲ. ನೀವೀಗ ಹೇಳಿದಾಗ್ಲೇ ಗೊತ್ತಾಗಿದೆ ನಮ್ಗೆ. ಆ ಬಗ್ಗೆ ವಿಚಾರ ಬರ್ಲಿಲ್ಲ ನಮ್ಗೆ. ಆ ಬಗ್ಗೆ ವಿಚಾರವನ್ನು ನೀವು ಮಾಡ್ಬೇಕಷ್ಟೇ. ಹೌದು. ಗ್ರಾಮದ ವಾಣಿಜ್ಯ ಕಟ್ಟಡಗಳ ಪರವಾನಗಿಯನ್ನ ರಿನ್ಯೂವಲ್ ಮಾಡುವಾಗ ಕಸ ವಿಲೇವಾರಿ ಅಂತ ಹಣವನ್ನ ನೀವು ಪಡಿತೀರಿ ಹೇಳಿದ್ರಿ ನೀವು. ಆದರೆ ಆ ಕಸ ವಿಲೇವಾರಿ ಮಾಡುವ ಜವಾಬ್ದಾರಿ ಪಂಚಾಯತಿಗಿಲ್ಲ. ಆ ಗೋಜಿಗೆ ಪಂಚಾಯತ್ ಹೋಗ್ತಿಲ್ಲ. ಜನ ಆಕ್ರೋಶಕ್ಕೆ ಇದು ಕಾರಣ ಆಗಿದೆ. ಅಂತದೇನಿಲ್ಲ ನಮ್ಮ ಪಂಚಾಯತಿಯಲ್ಲಿ. ಇಷ್ಟ ತನಕ ಜನಸಾಮಾನ್ಯರಾಗ್ಲಿ ಏನಿದ್ರು ನನಗೆ ಫೋನ್ ಮಾಡಿ ಹೇಳ್ತಾರೆ ಹೀಗೆ ವಿಷಯ ಉಂಟು ಅಂತ ಹೇಳಿ. ಹೌದು, ಕಟ್ಟಡಕ್ಕೆ ನೀವು ವಸೂಲು ಮಾಡೋದು ಒಮ್ಮೆಲೆ ವಸೂಲು ಮಾಡ್ತೀರಾ ನೀವು? ಕಸದ ವಿಲೇವಾರಿದ್ದು ಕಸದ ತೆರಿಗೆ ಅವ್ರದ್ದು ಬರುವಾಗ ನಾವು ಇದು ಮಾಡ್ತೇವೆ. ಯಾಕಂದ್ರೆ ಅಂಗಡಿ ಎದುರುಗಡೆ ಅವರು ಇಡುವಂತ ಅದನ್ನು ನೀವು ಅಂಗಡಿ ಎದುರಲ್ಲಿ ಇಡಬೇಕು, ನಾವು ತಗೊಂಡು ಹೋಗುವಂತ ವ್ಯವಸ್ಥೆಯನ್ನು ಮಾಡ್ತೇವೆ ಅಂತ ಹೇಳ್ತೇವೆ. ಆದ್ರೆ ಮಣಿನಾಲ್ಕೂರಿನಲ್ಲಿ ಇಷ್ಟ ತನಕ ಜನಸಾಮಾನ್ಯರದ್ದು ಅದೊಂದು ನಮಗೆ ಬಹಳ ವಿಶ್ವಾಸ ಇದೆ, ನಂಬಿಕೆ ಇದೆ. ಇಷ್ಟ ತನಕ ನಮ್ಮ ಇದ್ರಲ್ಲಿ ಏನೋ ಒಂದು ಇದು ಬೇಡದ ವಿಷಯವನ್ನು ಅವ್ರು ಹೇಳಲಿಲ್ಲ. ಮತ್ತೆ ಇಷ್ಟ ತನಕ 3 ಟರ್ಮ್ ಅಲ್ಲಿ ನಾನು ಬಂದಿದ್ದೇನೆ, ದೇವರಿಗೆ ಸಮಾನವಾಗಿ ಕೆಲಸ ಮಾಡಿದ್ದೇನೆ. ಪಾರದರ್ಶಕ ಆಡಳಿತ ಕೊಡ್ತಾ ಇದ್ದೇವೆ ನಾವು. ಒಂದು ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲ ನಮಗೆ. ಆ ವಿಶ್ವಾಸ, ನಂಬಿಕೆ ಶಿವಪ್ಪ ಪೂಜಾರಿ ಅವರಿಗೆ ಉಂಟು. ನಿಮ್ಮ ತಂಡಕ್ಕೆ ಉಂಟು. ಮಣಿನಾಲ್ಕೂರಿನಲ್ಲಿ ಜನಸಂಖ್ಯೆ ಎಷ್ಟಿದೆ? ಮಣಿನಾಲ್ಕೂರಿನಲ್ಲಿ ಗ್ರಾಮದಲ್ಲಿ 5106. ಮಣಿನಾಲ್ಕೂರು ಗ್ರಾಮದಲ್ಲಿ ಅಂಗನವಾಡಿ ಎಷ್ಟಿದೆ? ಅದರ ನಿರ್ವಹಣೆ ಹೇಗಿದೆ? ಅಂಗನವಾಡಿಗೆ ನೀವು ಭೇಟಿಯನ್ನು ನೀಡಿದ್ದೀರಾ? ನಮ್ಮ ಮಣಿನಾಲ್ಕೂರು ವ್ಯಾಪ್ತಿಯಲ್ಲಿ 9 ಅಂಗನವಾಡಿ ಬರ್ತದೆ. ಭೇಟಿ ಸಹ ನಾವು ನೀಡಿದ್ದೇವೆ. ನಿರ್ವಹಣೆ ಎಲ್ಲ ಹೇಗೆ ಉಂಟು? ಒಳ್ಳೇದಿದೆ, ತೊಂದರೆ ಇಲ್ಲ, ಯಾವುದೇ ಸಮಸ್ಯೆಗಳು ಅಂಗನವಾಡಿಯಲ್ಲಿ ಇಲ್ಲ. ನೀರಿನ ಸಮಸ್ಯೆ ಹೇಗಿದೆ? ನೀರಿಗಾಗಿ ಮಾಡಿಕೊಂಡ ವ್ಯವಸ್ಥೆ ಏನು? ಮನೆ ಮನೆಗೆ ನೀರು ಕೊಡ್ಬೇಕು ಅಂತೇಳಿ ಗ್ರಾಮ ಪಂಚಾಯತಿನ ಒಂದು ಕಾನೂನೇ ಇದೆ. ಮನೆ ಮನೆಗೆ ನೀರು ಹೋಗ್ತಾ ಉಂಟಾ? ನೀರು ಮನೆ ಮನೆಗೆ ಹೋಗ್ತಾ ಇದೆ. ಸಂಪರ್ಕ ಯಾರಿಗೆ ಬೇಕಾ ಅದನ್ನು ಕೊಡಿಸುವಂತ ವ್ಯವಸ್ಥೆಯನ್ನು ಪಂಚಾಯತಿಯಿಂದ ನಾವು ಮಾಡಿದ್ದೇವೆ. ನೀರಿಗೆ ಏನು ತೊಂದರೆ ಇಲ್ಲ. ಈಗ ಕೇಂದ್ರ ಯೋಜನೆ ಆಗಿರುವಂತ ಜಲ್ ಜೀವನ್, ಇದರ ಬಗ್ಗೆ ಯಾವ್ದಾದ್ರು ಯೋಜನೆ ಅನುದಾನ ಅದಕ್ಕೆ ಬಂದಿದ್ದ ನಿಮ್ಮ ಗ್ರಾಮಕ್ಕೆ? ನೀರಿನ ಟ್ಯಾಂಕ್ ಅನ್ನ ಮಾಡುವಂತದ್ದು ಕೇಂದ್ರದ ಯೋಜನೆ. ಜಲ್ ಜೀವನ್ ಇದು ಯಾವುದು ನಮಗೆ ಬರ್ಲಿಲ್ಲ. ಶಾಸಕರಾಗಿರುವಂತ ಜಲ್ ಜೀವನ್ ಅಂತ ಇದ್ರಿದ್ದು ಹಾಕಿದ್ರು ಅವತ್ತು, ಅಂದಿನ ಗವರ್ಮೆಂಟ್ ಇರುವಾಗ, ಬಿಜೆಪಿ ಗವರ್ಮೆಂಟ್ ಇರುವಾಗ ಮನೆ ಮನೆಗೆ. ಅದೇನಾಗಿದೆ? ಅನುಷ್ಠಾನ ಆಗ್ಲಿಲ್ವಾ? ಅನುಷ್ಠಾನ ಕೆಲವು ಆಗಿದೆ, ಕೆಲವು ಆಗ್ಲಿಲ್ಲ. ನಿಮ್ಮ ಗ್ರಾಮದಲ್ಲಿ ಹೇಗಾಗಿದೆ? ಕೆಲವು ನೀರು ಮನೆ ಮನೆಗೆ ಹಾಕಿದ್ದಾರೆ, ಅದನ್ನು ಕೆಲವು ಪೂರೈಕೆ ಆಗ್ತಿದೆ, ಕೆಲವು ಆಗ್ತಾ ಇಲ್ಲ. ಅದು ಈಗ ಬಂಟ್ವಾಳ ಕ್ಷೇತ್ರದ ಶಾಸಕರು ನಿಮಗೆ ಸಹಕಾರವನ್ನ ನೀಡ್ತಾ ಇದ್ದಾರೆ. ಅಲ್ಲಿ ಆ ಕಡೆಗೆ ಏನಂದ್ರೆ
ಅಷ್ಟೇನು ಕೆಲಸ ಶಾಸಕರ ಕಡೆಯಿಂದ ಆಗ್ಲಿಲ್ಲ ಅಂತ ಹೇಳಿ ನಿಮ್ಮ ಭಾವನೆ. ಯಾಕೆಂದ್ರೆ ಆಗ್ತಾ ಇದೆ, ಆಗ್ಲಿಲ್ಲ ಅಂತ ನಾವು ಹೇಳಲಿಕ್ಕೆ ಆಗುದಿಲ್ಲ. ಕೆಲವು ಸಣ್ಣ ಸಣ್ಣ ರೋಡ್ ಎಲ್ಲ ಆ ಕಡೆಗೆ ಆಗಿದೆ, ಆಗಿಲ್ಲ ಅಂತ ಹೇಳಲಿಕ್ಕೆ ನಾವು ಬರೋದಿಲ್ಲ ಅಲ್ಲ. ಈ ಅವಧಿ ಅಲ್ಲದೆ ಹಿಂದಿನ ಅವಧಿಯಲ್ಲಿ ಶಾಸಕರಿಂದ ಬಂದಂತ ಅನುದಾನ ಮಣಿನಾಲ್ಕೂರಿನಲ್ಲಿ ಅನುಷ್ಠಾನ ಆಗಿದೆಯಾ? ಯಾವುದು ಕೆಲಸ ಆಗಿದೆ? ಒಂದು 3 ರೋಡ್ ಏನಾಗಿದೆ, 3-4 ರೋಡ್. ಯಾವುದು ರೋಡ್ ಅದು? ಅದು SC ST ಆಗಿದೆ. ಆಗಿದೆ. ಶಾಸಕರ ಅನುದಾನ ಬರ್ತಾ ಇದೆ, ಅದನ್ನ ನೀವು ತಗೊಳ್ತಾ ಇದ್ದೀರಿ. ಹೌದು. ಕುಡಿಯುವ ನೀರಿನ ಪೈಪಿಗಾಗಿ ಅಳವಡಿಕೆ ಮಾಡಿದಂತ ರಸ್ತೆ ಬದಿಯಲ್ಲಿ ಮಣ್ಣನ್ನೆಲ್ಲ ಅಗ್ದಿರ್ತಾರೆ, ಗುಂಡಿ ಮುಚ್ಚದೆ ತೊಂದರೆ ಆಗಿದೆ, ಹೌದಾ? ಅದನ್ನು ನಾವು ಸರಿಪಡಿಸಿದ್ದೇವೆ. ಯಾವಾಗ? ನಮ್ಗೆ ಗೊತ್ತಾದ ತಕ್ಷಣ ನಾವು ಅದನ್ನು ಪೈಪ್ಲೈನ್ ಇದು ಏನಾದ್ರು ತೊಂದರೆ ಆದ್ರೆ, ಗುಂಡಿ ಅಗಿದಿದ್ರೆ ನಾವು ಅದನ್ನು ಇಮಿಡಿಯೇಟ್ಲಿ ಆಗಿ ಪಂಚಾಯತಿಯಿಂದ, ಒಂದ್ ವೇಳೆ ಅದನ್ನು ಹೊಂಡ ಬಿದ್ದಿದ್ರೆ ನಾವು ಪಂಚಾಯತಿಯಿಂದ ಜನ ಕಳಿಸಿ ಅದನ್ನ ವ್ಯವಸ್ಥೆ ಮಾಡಿಸ್ತಾ ಇದ್ದೇವೆ ಈಗಲೂ. ಜನರು ಆ ಒಂದು ಕೆಲಸಕ್ಕಾಗಿ ಅಂದ್ರೆ ಪ್ರತಿ ಸಲವೂ ಅದನ್ನ ಅಗೆದು ಅದನ್ನ ಹಾಗೆ ಬಿಟ್ಟು ಹೋಗ್ತಾರೆ. ಗ್ರಾಮ ಪಂಚಾಯತ್ ಅವರು ತಿರುಗಿಸ ನೋಡುದಿಲ್ಲ ಅಂತ ಹೇಳಿ ಅಪವಾದವನ್ನು ಮಾಡ್ತಾರೆ. ಅದು ನಮಗೆ ಮಾಹಿತಿ ಬಂದ ತಕ್ಷಣ ಜನಸಾಮಾನ್ಯರು ನಮಗೆ ಮಾಹಿತಿ ಹೇಳಿದ್ರೆ ನಾವು ಇಮಿಡಿಯೇಟ್ಲಿ ಆಗಿ ಅದಕ್ಕೆ ಏನು ವ್ಯವಸ್ಥೆ ಬೇಕಾ ಅದನ್ನು ಮಾಡಿಸುವಂತ ಕೆಲಸವನ್ನು ನಾವು ಮಾಡಿದ್ದೇವೆ ಇಷ್ಟ ತನಕ. ಪ್ರತಿ ವರ್ಷ ಪಂಚಾಯತ್ನಿಂದ ಬಡವರಿಗೆ ಬರುತ್ತಿದ್ದ ವಸತಿ ಯೋಜನೆ, ಹೌದಾ? ಹೌದು. ವಸತಿ ಯೋಜನೆ ಈ ಬಾರಿ ಬಂದಿಲ್ಲ. ವಿಷಯ ಏನಂದ್ರೆ, ಹೇಳಿ. ವಸತಿ ಯೋಜನೆ ಬರ್ಲಿಲ್ಲ, ಈ ಸರ್ಕಾರ ಕೊಡ್ಲಿಲ್ಲ ಅಂತ ಹೇಳಿರ್ಬಹುದು. ಮುಂದಿನ ಅವಧಿಯಲ್ಲಿ 150-200 ಮನೆಗಳು ನಮ್ಮ ಕಡೆಗೆ. ಮುಂದಿನ ಅವಧಿಯ ವಿಷಯವನ್ನು ಬಿಟ್ಟು ಬಿಡುವ, ಈಗ ಯಾಕೆ ಬರ್ಲಿಲ್ಲ? ಈಗ ಅಂದ್ರೆ ಬರದೇ ಇರ್ಲಿಕ್ಕೆ ಕಾರಣ ಏನು? ಕಾರಣ ಅಂದ್ರೆ ಹೋದ ಸಲ ಆದಂತ ಕೆಲವು, ಈಗ ಒಂದು ಮನೆ ಕೊಡ್ತಾರೆ ಸರ್ಕಾರದಿಂದ, ಅದೇ ನಿರ್ವಹಣೆ ಆಗದಿದ್ರೆ ಕಂಪ್ಲೀಟ್ ಕೆಲಸ ಆಗ್ಬೇಕು. ಆಗದಿದ್ರೆ ಪುನಃ ಸರ್ಕಾರದಿಂದ ಯಾಕೆ ನಿರ್ವಹಣೆ ಆಗುದಿಲ್ಲ? ಜನಗಳು ಮಾಡ್ತೇವೆ ಅಂತ ಹೇಳ್ತಾರೆ. ನಮ್ಮಲ್ಲಿ ಎಷ್ಟೋ ಮನೆ ಈಗ ಸಹ ಪೆಂಡಿಂಗ್ ಉಂಟು. ಅದಕ್ಕೆ ಒತ್ತಡ ಹಾಕ್ಲಿಕ್ಕೆ ಆಗುದಿಲ್ಲ ಗ್ರಾಮ ಪಂಚಾಯತಿ? ನಾವು ಒತ್ತಡ ಹಾಕ್ತಾ ಇದ್ದೇವೆ. ಕೆಲವು ಏನಾಗಿದೆ, ಅವರು ಮನೆಯನ್ನು ದೊಡ್ಡದು ಮಾಡಿದ್ದಾರೆ. ಅದು ಕಾನೂನು ಬಾಹಿರ. ಅದನ್ನು ನೀವು ಇಷ್ಟೇ ಸ್ಕ್ವೇರ್ ಫೀಟ್ ಕಟ್ಬೇಕಂತ ಹೇಳಿದ್ರು. ನಾವ್ ಹೇಳಿದ್ರೆ ಅವರಿಗೆ ಅರ್ಥ ಆಗ್ಲಿಕ್ಕೆ ಇಲ್ಲ. ಅರ್ಥ ಆಗುದಿಲ್ಲ ಅಂತ ಹೇಳಿದ್ರೆ ವ್ಯವಸ್ಥೆ ಅಂತ ಉಂಟಲ್ಲ. ಮತ್ತೆ ಒಂದು ಸರ್ಕಾರದ ಇಷ್ಟು ಸ್ಕ್ವೇರ್ ಫೀಟ್ ಅಂತ ಹೇಳಿದ್ರೆ ಅಷ್ಟೇ, ಅದರಿಂದ ಜಾಸ್ತಿ GPS ಮಾಡುವಾಗ ಅಷ್ಟಕ್ಕೆ ಬರಬೇಕು. ಈಗ ಪಂಚಾಯತಿನಲ್ಲಿ ನಾವು ದುಡ್ಡು ಕೊಡೋದಲ್ಲ, ಇಲ್ಲಿ GPS ಮಾಡಿದ ತಕ್ಷಣ ಅಲ್ಲಿಂದಲ್ಲಿ ನಮ್ಗೆ ದುಡ್ಡು ಅದಕ್ಕೆ ಅವರ ಅಕೌಂಟಿಗೆ ಬೀಳ್ತದೆ. ಹಾಗೆ ಕೆಲವು ಪೆಂಡಿಂಗ್ ಇದ್ದ ಕಾರಣ ಮನೆ ಬರ್ಲಿಲ್ಲ. ಆದ್ರೂ ಮೊನ್ನೆ ಸಚಿವರಿಗೆ ನಾವು ಮನವಿ ಮಾಡಿದ್ದೇವೆ, ನಮ್ಗೆ ಇಷ್ಟು SC ST ಜನರಲ್ ಅಲ್ಪಸಂಖ್ಯಾತ ಇಷ್ಟು ಮನೆ ಬೇಕಂತೇಳಿ. ಸರ್ಕಾರದಿಂದ ನಮಗೆ ಪ್ರಿಯಾಂಕ ಖರ್ಗೆ ಅವರು ಕೊಡ್ತೇವೆ, ಇವರು ಜಮೀರ್ ಅವರು ಕೊಡ್ತೇವೆ ಅಂತ ಹೇಳಿದ್ದಾರೆ. ಆದ ಕಾರಣ ಅದು ಮನೆ ಬರ್ಬೋದು, ಮನವಿ ಮಾಡಿದ್ದೇವೆ ನಾವು. ಸರಿ. ಗ್ರಾಮದಲ್ಲಿ ಗ್ರಂಥಾಲಯದ ಸ್ಥಿತಿ ಹೇಗಿದೆ? ನಿರ್ವಹಣೆ ಹೇಗಿದೆ? ಜನರಿಗೆ ಪ್ರಯೋಜನ ಇದೆ? ಪ್ರಯೋಜನ ಇದೆ. ಚರಂಡಿ ದುರಸ್ತಿ, ರಸ್ತೆ ಬದಿಯ ಇದನ್ನ ಹುಲ್ಲನ್ನು, ಪೊದೆಯನ್ನು, ಗಿಡವನ್ನು ತೆಗಿಲಿಕ್ಕೆ ಅಂತೇಳಿ ಅನುದಾನ ಬರ್ತದೆ. ಹೌದು. ಅದರ ವ್ಯವಸ್ಥೆ ಹೇಗುಂಟು? ಅದು ನಾವು ಮಾಡಿಸ್ತಾ ಇದ್ದೀರಿ? ಹೌದು. ಮಾವಿನ ಕಟ್ಟೆ ಎಂಬಲ್ಲಿ ಮಳೆ ನೀರು ಹರಿದು ಹೋಗುವಂತ ಒಂದು ಚರಂಡಿ ವ್ಯವಸ್ಥೆ ಇಲ್ಲದೆ ರಸ್ತೆ ಸಂಪೂರ್ಣ ಹದಗೆಟ್ಟಿದೆ. ಇದು ಗ್ರಾಮ ಪಂಚಾಯತ್ ಕಚೇರಿಯ ಮುಂಭಾಗದಲ್ಲೇ ಇದೆ. ಈ ರೀತಿ ಆದರೆ ಗ್ರಾಮದ ಗತಿ. PW ರಸ್ತೆ ಇದು. ಯಾವುದು? ಮಾವಿನ ಕಟ್ಟೆ ಎಂಬಲ್ಲಿ ಇರುವ ಮಣಿಯಲ್ಲದಿಂದ ಉಪ್ಪಿನಂಗಡಿ ಪೆದ್ಮಲೆ ತನಕ ನಾವು ಮಹಾದೇವ್ PW ಮಿನಿಸ್ಟರ್ ಇರುವಾಗ ಜಿಲ್ಲಾ ಪಂಚಾಯತಿ ರಸ್ತೆ ಇತ್ತು. ಆವಾಗ ನಾವು ಮಹಾದೇವ್ ಅವರು PW ಮಿನಿಸ್ಟರ್ ಆಗಿದ್ರು. ಅವಾಗ ರಮಣತ್ರಯ ಅವರ ಹತ್ರ ಹೇಳಿ ಅದನ್ನು A ದರ್ಜೆಗೆ ಸೇರಿಸಿದೆ. PWಗೆ ಸೇರಿಸಿದ ಮೇಲೆ ನಮ್ಗೆ ಮುನ್ನಾಲೈ ಪದವ ತನಕ ಅದು ರಸ್ತೆ ಆಯ್ತು, ಅಗಲೀಕರಣ ಆಯ್ತು. ಆಮೇಲೆ ಅಲ್ಲಿಂದ ಸ್ವಲ್ಪ ಮುಂದೆ ಒಂದು ಕಿಲೋಮೀಟರ್, 1-2 ಕಿಲೋಮೀಟರ್ ಏನು ಉಳಿದಿತ್ತು, ಅದನ್ನು ಮುಂದುವರಿಸಿದ್ರು. ಈಚೆಗೆ ಅಗಲೀಕರಣ ಮಾಡಿದ್ರು. ಆಮೇಲೆ PW ಅವರು ಮಾಡುವ ಕೆಲಸವನ್ನು ಪಂಚಾಯಿತಿಯಿಂದ ನಮಗೆ ಅಷ್ಟು ಮೊತ್ತವನ್ನು ಹಾಕಿ ಮಾಡ್ಲಿಕ್ಕೆ ಆಗ್ತದ? ಮತ್ತೊಂದು, ನಾವೀಗ PW ಮಿನಿಸ್ಟ್ರಿಗೆ ನಮಗೆ
ಇಲ್ಲಿ ಅಜ್ಜಲಮುಗ್ರ ತನಕ ಅಲ್ಲ ಇಲ್ಲಿಗ ಸಮಸ್ಯೆ ಇರುವುದು ಚರಂಡಿ ವ್ಯವಸ್ಥೆ ಇಲ್ಲದೆ ರಸ್ತೆ ಸಂಪೂರ್ಣ ಹದಗೆಟ್ಟಿದೆ. ಚರಂಡಿ ಅಂದ್ರೆ ಹ. ಇದೇ PW ರೋಡ್ ಇದು ರಸ್ತೆ. ಸರಿ. PW ರಸ್ತೆಯಿಂದ ಆಗಿ ಅಲ್ಲಿ PW ಅವರು ಅದನ್ನು ಮಾಡಿಕೊಡ್ಬೇಕು ನಮಗೆ. PWD ಅವರಿಗೆ ಮನವಿ ಮಾಡಿದ್ದೇವೆ ನಾವು. ಉಪದ್ರ ಆಗಿದೆ ಅಂತ ಹೇಳಿ ನೀವು ಒತ್ತಾಯ ಯಾಕೆ ಮಾಡ್ಲಿಲ್ಲ? ಮಾಡಿದ್ದೇವೆ ಹ. ಮಾಡಿದ್ದೇವೆ ಕೊಟ್ಟಿದ್ದೀರಿ ಅಷ್ಟೇ. ಮನವಿ ಕೊಟ್ಟಿದ್ದೇವೆ, ಮಾಡಿದ್ದೇವೆ, ಅದನ್ನು ಇಮಿಡಿಯೇಟ್ಲಿ ಮಾಡಿ ಕೊಡ್ಬೇಕಂತ ಹೇಳಿದ್ದೇವೆ. ಯಾಕೆ? ಆದ್ರೆ ಒಟ್ಟಿಗೆ ನಾವು ಈಗ ಇದಕ್ಕೆ ಸತೀಶ್ ಜಾರಕಿಹೊಳಿ ಅವರಿಗೆ PW ಅವರಿಗೆ ಮಿನಿಸ್ಟ್ರಿಗೆ ನಾವು ಹೇಳಿದ್ದೇವೆ, ನಮಗೆ ಅಜ್ಜಲಮುಗ್ರ ತನಕ ಅದನ್ನು ಅಗಲ ಮಾಡಿ ಕೊಡ್ಬೇಕು, ಪ್ರಸ್ತಾವನೆಯನ್ನು ಕಳಿಸಿದ್ದೇವೆ, ಮಾಡಿ ಕೊಡ್ತೇನೆ ಅಂತ ಹೇಳಿದ್ದಾರೆ. ಅದನ್ನು ಸಹ ಸರಿ. ದಾರಿದೀಪಗಳ ಸಮಸ್ಯೆ ಇದೆ, ಮಣಿನಾಲ್ಕೂರು ಕತ್ತಲಲ್ಲೇ ಇದೆ. ಇಲ್ಲ, ತೊಂದರೆ ಇಲ್ಲ, ಬೆಳಕಲ್ಲಿದೆ. ಶಾಲಾ ಮಕ್ಕಳು ವಾಹನ ಓಡಾಟದಿಂದ ತುಂಬಾ ಭಯಭೀತರಾಗಿದ್ದಾರೆ, ಕಷ್ಟ ಆಗುತ್ತಿದೆ. ವಾಹನಗಳು ಬೇಕಾಬಿಟ್ಟಿ ಓಡಾಡುತ್ತಿದೆ. ದುರಂತಕ್ಕೆ ಗ್ರಾಮ ಪಂಚಾಯತ್ ಆಸ್ಪದ ಕೊಡ್ತಾ ಇದೆ. ಅಂಥದ್ದೆಲ್ಲ ಇಷ್ಟ ತನಕ ಏನಾಗ್ಲಿಲ್ಲ ಅಲ್ಲಿ. ಯಾಕೆಂದ್ರೆ ಹೌದದು ನಮ್ಗೆ ತಿಳಿದ ಪ್ರಕಾರ ಅಂತದೇನು ಆಗ್ಲಿಲ್ಲ ಅಲ್ಲಿ. ವಾಹನಗಳ ಓಡಾಟ ಜಾಸ್ತಿ ಉಂಟು, ಶಾಲೆಗೆ ಹೋಗುವಂತ ಮಕ್ಕಳಿಗೆ ಕಷ್ಟ ಆಗ್ತದೆ. ಅಲ್ಲಿ ನಮ್ಮಲ್ಲಿ ಏನ್ ಹೇಳಿಲ್ಲ, ಮಾವಿನಕಟ್ಟೆ ಜಂಕ್ಷನ್ ಅಲ್ಲಿ ಒಂದು 2 ಹಂಪ ಹಾಕ್ಬೇಕಂತ ಹೇಳಿದ್ದಾರೆ. ಹಂಪ ಅಂದ್ರೆ ಅಲ್ಲಿ ಗಾಡಿಗಳೆಲ್ಲ ಸ್ಲೋ ಹೋಗ್ತಾ ಇದೆ. ಹಂಪು ನಾವು ಈಗ ಮಣಿಯಲ್ಲದಲ್ಲಿ ನಾವು ಬೊಬ್ಬೆ ಹೊಡಿತಾ ಇದ್ದೇವೆ. ಮಣಿಯಲ್ಲ ಕ್ರಾಸ್ ಅಲ್ಲಿ ನಾವು ಈಗ ಕ್ರಾಸಿಂಗ್ ಆಗ್ಬೇಕು ನಮಗೆ. PW ರೋಡಿಗೆ ಒಂದು ಹಂಸ ಹಾಕಿ ಅಂದ್ರೆ ಹಾಕಿದ್ದಾರೆ ಇಷ್ಟ ತನಕ ಹಾಕ್ಲಿಲ್ಲ. ನಿಜವಾಗಿ ಅದು ಹಾಕ್ಬೇಕು. ನಮ್ಗೆ ಆ ಕಡೆಗೆ ಈಗ ಹೋಗ್ಬೇಕಾದ್ರೆ ಎಷ್ಟು ವಾಹನ ಹೋಗ್ತಾ ಇದೆ ಅಲ್ಲಿಂದ. ಮಣಿಯಲ್ಲದಲ್ಲಿ ಎಷ್ಟು ವಾಹನ ಹೋಗ್ತದೆ. ಇದಕ್ಕೆ ಸಹ ನಾವು ರೆಕಮೆಂಡೇಶನ್ ಕಳಿಸಿದ್ದೇವೆ, ಅಲ್ಲಿ 2 ಹಂಪ ಹಾಕಿ ಅಂತ ಹೇಳಿ. ಏನಾಯ್ತು ಅದು? ಎಷ್ಟು ತನಕ ಏನಂತ ಕಾರ್ಯಗತ ಆಗ್ಲಿಲ್ಲ. ಗ್ರಾಮದಲ್ಲಿ ಬೀದಿ ನಾಯಿಗಳನ್ನ ತಡೆಗಟ್ಟಲು ಗ್ರಾಮ ಪಂಚಾಯತ್ ಏನು ಕ್ರಮ ಕೈಗೊಂಡಿದೆ? ನಾವು ಅದಕ್ಕೆ ಆಗುವಂತ ಕ್ರಮವನ್ನು ಯಾಕಂದ್ರೆ ಸುಪ್ರೀಂ ಕೋರ್ಟೇ ಆದೇಶವನ್ನ ನೀಡಿದೆ, ಬೀದಿ ನಾಯಿಯನ್ನ ಆ ಉಪದ್ರವವನ್ನು ತಡೆಯಲು ಗ್ರಾಮ ಪಂಚಾಯತಿಗೆ ಸಂಪೂರ್ಣ ಅಧಿಕಾರವನ್ನು ನೀಡಿದೆ. ಕೊಡುವಂತ ವ್ಯವಸ್ಥೆಯನ್ನು ಎಲ್ಲಾ ನಾಯಿಗಳಿಗೆ ನಾವು ಮಾಡ್ತಾ ಇದ್ದೇವೆ ಈಗ. ಗ್ರಾಮ ಪಂಚಾಯತ್ ನಲ್ಲಿ ನಿವೇಶನಗಳಿಗೆ ಬೇಡಿಕೆ ಇದೆ, ಪಂಚಾಯತ್ ಹೇಗೆ ಸ್ಪಂದಿಸ್ತಿದೆ? ನಿವೇಶನಗಳಿಗೆ ಸ್ವಲ್ಪ ಬೇಡಿಕೆ ಇದೆ ಈಗ. ಅದನ್ನು ನಾವು ಪ್ರಸ್ತಾವನೆ ಕಳಿಸಿದ್ದೇವೆ. ಈಗ ನಾವು ಮನೆ ಬಂದ ತಕ್ಷಣ ಕೊಡ್ತೇವೆ. ಹಕ್ಕುಪತ್ರ 94C ಬೇಕಾದಂತ 9/11 ನಕ್ಷೆ ಪಂಚಾಯತ್ನಲ್ಲಿ ಸಿಕ್ತಿತ್ತು. ಈಗ ಅದು ಅತಂತ್ರ ಸ್ಥಿತಿಯಲ್ಲಿದೆ. ಪಂಚಾಯತ್ನಲ್ಲೂ ಇಲ್ಲ, ಬಂಟ್ವಾಳ ನಗರ ಅಭಿವೃದ್ಧಿ ಪ್ರಾಧಿಕಾರದಲ್ಲೂ ಇಲ್ಲ. ಎಲ್ಲ ಪಂಚಾಯತ್ ಸಮಸ್ಯೆ. ಆದ್ರೆ ಮಣಿನಾಲ್ಕೂರು ಗ್ರಾಮ ಪಂಚಾಯತ್ ಈ ಬಗ್ಗೆ ಜನರ ನೋವಿಗೆ ಸ್ಪಂದಿಸಿದೆಯಾ? ಒಂದು ಮನವಿ, ಒಂದು ಕಂಪ್ಲೇಂಟ್ ಅನ್ನಾದ್ರೂ ಕೊಟ್ಟಿದೆಯಾ? ನಾವು ಮನವಿ ಮಾಡಿದ್ದೇವೆ. 94C ಮತ್ತು ಸೈಟ್ ಇದ್ದು ನಮಗೆ ಪಂಚಾಯತಿಗೆ ಅಧಿಕಾರವನ್ನು ಕೊಡುವಂತ ವ್ಯವಸ್ಥೆಯನ್ನು ಮಾಡ್ಬೇಕಂತ ಹೇಳಿ ನಾವು ಮನವಿಯನ್ನು ಮಾಡಿದ್ದೇವೆ. ಆದ ಕಾರಣ ಒಂದು 15 ದಿವಸ ಅಲ್ಲಿ ಏನಾದ್ರೂ ಇದಕ್ಕೆ ನೆಕ್ಸ್ಟ್ ಈಗ ಕ್ಯಾಬಿನೆಟ್ ಅಲ್ಲಿ ಏನಾದ್ರು ತೀರ್ಮಾನ ಆದ್ರೆ, ಮಾತುಕತೆ ಆದ್ರೆ ನಮಗೆ ಅದರ ಇದು ಸುತ್ತೋಲೆ ಬರ್ಬೋದು. ನಾವು ಪಂಚಾಯತಿಗೆ ಇದನ್ನು ಹಸ್ತಾಂತರಿಸಬೇಕು. ನಮಗೆ ಇಲ್ಲಿ ಪಾಪದ ಬಡವರಿಗೆ 94C ಅವನು ಇಲ್ಲಿಗೆ ಬರ್ಬೇಕು. ಇಲ್ಲಿಗೆ ಬಂದು ಅವನು ಅದ್ರದ್ದು ಗ್ರಾಮ ನಕ್ಷೆ ಅದು ಇದೆಲ್ಲ ಅವನು ರೆಡಿ ಮಾಡುವಾಗ ಅವನಿಗೆ ಕಷ್ಟ ಆಗ್ತದೆ. ಅವನಿಗೆ ಏನು ಗೊತ್ತಿರುವುದಿಲ್ಲ, ಪಾಪ ಅವರಿಗೆ ಏನು ಗೊತ್ತಿರುವುದಿಲ್ಲ. ಆದ್ರೆ 94C ಅಂತ ಹೇಳಿದ್ರೆ ಅದಕ್ಕೆ ಬೇಕಾದಂತ ನಕ್ಷೆ ಇದೆಲ್ಲ ಇರ್ತದೆ. ಮುಂಚೆ ಹೇಗೆ ಇತ್ತು, ಈಗ ಸೈಟ್ ಇದ್ದು 94C ಇದ್ದು ಕೊಡ್ತಾ ಇದ್ರು ಪಂಚಾಯತಿಗೆ. ಅಧಿಕಾರವನ್ನು ಅವರು ಪಂಚಾಯತಿಗೆ ಕೊಡ್ಲಿ ಅಂತ ನಾವು ಅವರಲ್ಲಿ ವಿನಂತಿಯನ್ನ ಮಾಡ್ತೇವೆ. ಹೌದು, ಜನರಿಗೆ ಸ್ವಲ್ಪ ಅನುಕೂಲ ಆಗ್ತದೆ. ಹೌದು. ಮಣಿನಾಲ್ಕೂರು ಗ್ರಾಮದ ರಸ್ತೆಗಳು ಹೇಗಿದೆ? ಗ್ರಾಮೀಣ ರಸ್ತೆಗಳು ಹೇಗಿದೆ? ಗ್ರಾಮೀಣ ರಸ್ತೆಗಳು ಕೆಲವು ಸರಿದೆ, ಕೆಲವು ಹೋಗಿದೆ. ಹೋಗಿದೆ ಅಂದ್ರೆ ಅದನ್ನು ಸರಿ ಮಾಡ್ಲಿಕ್ಕಿಲ್ವ ಗ್ರಾಮ ಪಂಚಾಯತಿಗೆ? ಗ್ರಾಮ ಪಂಚಾಯತಿಯಲ್ಲಿ ಅನುದಾನ ಎಷ್ಟು ಬರ್ತದೆ ಅಂತ ನಿಮಗೆ ಗೊತ್ತುಂಟಲ್ಲ? ಅನುದಾನವನ್ನು ಕೇಳುವಂತದ್ದು ಅಧ್ಯಕ್ಷರ ಕರ್ತವ್ಯ ಅಲ್ಲ? ನಾವು ಕೇಳ್ತಾ ಇದ್ದೇವೆ. ಶಾಸಕರಿಗೆ ಈಗ ಅಲ್ಲಿ ಮೈನ್ ರೋಡ್ ನಲ್ಲಿ ಈಗ ಪ್ರಾಬ್ಲಮ್ ಒಂದು ಮಾತ್ರ ಇರುದು. ಈಗ PW ನಾವು ಕೇಳಿದ್ದೇವಲ್ಲ ಅಜ್ಜಲಮುಗ್ರ ತನಕ. ಮತ್ತೆ ಒಂದು 4-5 ರೋಡ್ ನಮಗೆ SC ಅಲ್ಪಸಂಖ್ಯಾತ ಜನರಲ್ ಅಷ್ಟೇ ಇರುವುದು. ಮತ್ತೆ ನಮಗೆ ಮುಖ್ಯವಾದ್ದು ನಮಗೆ ಒಂದು 3 ಕೆಲಸ ಅಗತ್ಯವಾಗಿದ್ದು. ಒಂದು ಮಾವಿನಕಟ್ಟೆಯಿಂದ ಕಡದವಡಪು ತನಕ ಕಲೆಕ್ಷನ್ ರಸ್ತೆ ಒಂದು, ಅದು ಬಜೆಟ್ ಒಂದು 2 ಕೋಟಿ ಆಗ್ಬಹುದು. ಇನ್ನೊಂದು ನಮಗೆ ಸೌಹಾರ್ದ ಸೇತುವೆ, ಕಡೇಶ್ವಲ್ಯ ಸಂಪರ್ಕದಂತ ಅಜಲಮಗರು ಸೌಹಾರ್ದ ಸೇತುವೆ ಬಾರಿ ನೆನೆಗುದಿಗೆ ನಮ್ಮ ಕನಸು ನನಸಾಗಿಲ್ಲ. ಇನ್ನು ಕನಸು ನನಸಾಗಿಲ್ಲ. ಗ್ರಾಮ ಪಂಚಾಯತಿ ಈ ಬಗ್ಗೆ ಏನಾದ್ರು ಕಾನೂನು ಹೋರಾಟ ಮಾಡ್ತಾ ಇದೆ?
ನಾವು ಈಗ ಅದರ ಬಗ್ಗೆ ಇನ್ನೊಂದು 2 ಪಿಲ್ಲರ್ ಆಗ್ಲಿಕ್ಕೆ ಇದೆ. ಅದು ಸ್ವಲ್ಪ ಆಳವಾಗಿದ್ದ ಕಾರಣ ಅವ್ರು ಹೇಳ್ತಾರೆ ಅದಕ್ಕೆ ಡ್ರಮ್ಮು ಒಳಗಡೆ ಹಾಕಿ ಅದನ್ನು ಇದು ಮಾಡ್ಬೇಕಾಗ್ತದೆ, ಹೆಚ್ಚುವರಿ ಕಾಸ್ಟ್ ಆಗ್ತದೆ ಅಂತ ಹೇಳಿ. ನಮ್ಮ ಫಸ್ಟಿಗೆ ಅವ್ರು ಮಾಡ್ತಿದ್ರೆ ಅಂತ ತಪ್ಪಾಗ್ತಿರ್ಲಿಲ್ಲ. ಅಲ್ಲಿ ಎಲ್ಲ ನೀರು ಕಂಪ್ಲೀಟ್ ಇದಾಗಿತ್ತು ಆ ಟೈಮಲ್ಲಿ ಫಸ್ಟಿಗೆ ಅವರು ಇದು ಮಾಡುವಾಗ. ಈಗ ಅವರಿಗೆ ಕಾಸ್ಟ್ ಜಾಸ್ತಿ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ. ಆವಾಗ ಒಂದ್ಸಲ ಡಿ ಸಿ ಅನ್ನು ರಮಣತರಯ್ಯವರು ಕರ್ಕೊಂಡು ಬಂದು ಅದನ್ನು ಅಲ್ಲಿ ಮಾತಾಡಿಸಿ ಮತ್ತೆ ಅದನ್ನು ಅಲ್ಲಿ ನೋಡಿ ಕೇವಲ ಮಾತುಕತೆ ಅಲ್ಲ, ಇದರ ಬಗ್ಗೆ ರಮಣತರಯ್ಯ ಅವರು ಇದರ ಬಗ್ಗೆ ಹಿಂದ್ಗಡೆನೇ ಇದ್ದಾರೆ. ಈಗ ಈ ಸರಿ ಅದೊಂದು ಆಗ್ಲೇಬೇಕಂತ ಹಠ ತೊಟ್ಟಿದ್ದಾರೆ. ಲಿಖಿತದಲ್ಲಿ ಏನಾದ್ರೂ ನೀವು ದೂರು ನೀಡಿದ್ದೇವೆ ಮುಖ್ಯಮಂತ್ರಿಯವರಿಗೆ, ನಾವು ಪಂಚಾಯತಿಯಿಂದ ನೀಡಿದ್ದೇವೆ, ರಮಣತರಯ್ಯವರಿಗೂ ಸಹ ಹೇಳಿದ್ದೇವೆ, ರಮಣತರಯ್ಯ ಲೆಟರ್ ಇಟ್ಟು ಸಹ ಮುಖ್ಯಮಂತ್ರಿಯವರಿಗೆ ಕಳಿಸಿದ್ದೇವೆ. ಈಗ ಅದ್ರದ್ದು ಕಾರ್ಯಗತ ಆಗ್ತದೆ. ಈ ಸರಿ ಸೌಹಾರ್ದ ಸೇತುವೆ ಆಗ್ತದೆ ಅಂತ ನಮ್ಮೊಂದು ಆಸೆ ಇದೆ. ಆಗ್ತದೆ ಈ ಸರಿ. ಅದು 2 ಪಿಲ್ಲರ್ ಇದ್ದು ಕೆಲಸ ಆದ್ರೆ ನಮ್ದು ಕೆಲಸ ಆಗ್ತದೆ. ನರೇಗಾದಲ್ಲಿ ಸಿಗುವಂತ ಎಲ್ಲಾ ಸವಲತ್ತುಗಳನ್ನು ಅಧ್ಯಕ್ಷರು ಶಿವಪ್ಪ ಪೂಜಾರಿ ಅವರು ಸಾರ್ವಜನಿಕರಿಗೆ ತಿಳಿಸದೆ ನಿಮಗೆ ಬೇಕಾದವರಿಗೆ ಕೊಡ್ತಾ ಇದ್ದೀರಿ ಅನ್ನುವಂತ ಅಪವಾದ ನಿಮ್ಮಲ್ಲಿ ಇದೆ. ಅದಕ್ಕೆ ಬೇಕಾಗಿ ಮಾರ್ಚ್ನಲ್ಲಿ ಅದರ ಮಾರ್ಗಸೂಚಿಯನ್ನು ಮಾಡಿ ಮುಗಿಸಿದ್ದೀರಿ ನೀವು. ಏನಿದು ಅಧ್ಯಕ್ಷರ ಸರ್ವಾಧಿಕಾರವ? ಅದು ತಪ್ಪು ಅಭಿಪ್ರಾಯ. ಯಾಕೆಂದ್ರೆ ನಾವು ಅದಕ್ಕೆ ಒಂದು ಇಂಥದೇ ಒಂದು ಟೈಮ್ ಅಂತ ಉಂಟು. ಅಲ್ಲಿ ಖಾಲಿ ಕೈಯಲ್ಲಿ ಬರೆಯೋದಲ್ಲ, ಕಂಪ್ಯೂಟರ್ ಅಲ್ಲಿ ಆ್ಯಡ್ ಮಾಡೋದು. ಆ್ಯಡ್ ಮಾಡಿದ್ರೆ ಯಾರು ಫಸ್ಟಿಗೆ ಕೊಟ್ಟಿದ್ದಾರೆ ಗೊತ್ತಿದ್ದವರು ಹೇಳುದು ಅದು ಕಂಪ್ಯೂಟರ್ ಅಲ್ಲಿ ಮಾಡ್ಬೇಕು ಅಂತ ಹೇಳಿ ಗೊತ್ತುಂಟವರಿಗೆ, ಆದ್ರೂ ನಿಮ್ಮ ಮೇಲೆ ಅಪವಾದ ಹಾಕಿದ್ದಾರೆ ಅಥವಾ ಅವರು ಸತ್ಯವನ್ನು ಹೇಳಿದ್ದಾರೆ? ಇಲ್ಲ, ಕಂಪ್ಯೂಟರ್ ಅಲ್ಲಿ ಯಾವುದನ್ನು ತಿದ್ದಲಿಕ್ಕೆ ಆಗುದಿಲ್ಲ. ಫಸ್ಟ್ ಯಾರಿಗೆ ಕೊಡ್ತಾನ ಒಂದು ಅರ್ಜಿಯನ್ನು ಕೊಟ್ರೆ ಅವನು ನಿಜವಾಗಿ ಫಲಾನುಭವಿ ಹೌದಾ ಅಲ್ವಾ, ನಾವು ಎಲ್ಲರಿಗೂ ಅದನ್ನು ತಿಳಿಸ್ತೇವೆ. ಇಂಥ ಸಂದರ್ಭದಲ್ಲಿ ನೀವು ಇದನ್ನು ಕೊಡ್ಬೇಕು ಅಂತೇಳಿ. ಆದ್ರೂ ನಾನೊಂದು ಹೇಳ್ತೇನೆ, ನಮ್ಗೆ ಒಂದು ಖುಷಿ ಇದೆ. ಮಣಿನಾಲ್ಕೂರಿನಲ್ಲಿ ಕೃಷಿಕರ ಇದ್ರದ್ದು ಉದ್ಯೋಗ ಖಾತ್ರಿ ಆಗ್ಲಿ ಯಾವುದಾಗ್ಲಿ ಹೈಯೆಸ್ಟ್ ಆದ ಸ್ಥಳ ಅಂದ್ರೆ ಅದು ಮಣಿನಾಲ್ಕೂರು ಗ್ರಾಮ. ಬೇಕಾದ್ರೆ ನೋಡಿ ನೀವು ಕೃಷಿ ಇದ್ರದ್ದು ನರೇಗಾದಲ್ಲಿ ಮತ್ತೆ ಅಡಿಕೆ ಸಸಿ ನೆಡುವುದು, ಕೊಳವೆ ಇದು ಚರಂಡಿ ಹೂಳು ಎತ್ತುವ, ಇದಕ್ಕೆಲ್ಲ ಕೊಡ್ತಾ ಉದ್ಯೋಗ ಖಾತ್ರಿಯಲ್ಲಿ ಇದು ಮಾಡ್ತಾ ಇದ್ದೆ. ನರೇಗಾದಲ್ಲಿ ಉಂಟು. ಆದ್ರೆ ಯಾಕೆ ಅಪವಾದ ಹಾಕ್ತಾರೆ ನಿಮ್ಮ ಮೇಲೆ? ಅಪವಾದ ನಮ್ಗೆ ಗೊತ್ತಿರುವ ಪ್ರಕಾರ ನಮ್ಗೇನು ವಿಷಯ ಗೊತ್ತಿಲ್ಲ ಇದು. ಮತ್ತು ಮಣಿನಾಲ್ಕೂರು ಗ್ರಾಮದಲ್ಲಿ ರುದ್ರಭೂಮಿ ಇಲ್ಲ, ಇದೊಂದು ಅಪವಾದ ಇದೆ. ಉಂಟು. ಇದ್ರೆ ಎಲ್ಲಿ ಉಂಟು, ಹೇಗೆ ಉಂಟು? 2 ಎಕರೆ ಜಾಗ ಇದೆ. ಇದಕ್ಕೆ ನಮಗೆ ಮೊನ್ನೆ ಒಂದು ವಿಷಯ ಬಂತು. ಅಲ್ಲಿ ಅಲ್ಲ, ಅದು ಕಾರ್ಯಾಚರಿಸುತ್ತಿಲ್ಲ. ಅದು ನಾನೊಂದು ಹೇಳ್ತೇನೆ, 2 ಎಕರೆ ಜಾಗ ಇದೆ. ಅದರಲ್ಲಿ ಆರ್ಟಿಸರಿಗೆ ಎಂಟರ್ ಆಗಿದೆ. ಈಗ ಮೊನ್ನೆ 4 ಲಕ್ಷ ರೂಪಾಯಿ ದುಡ್ಡು ಇಟ್ಟಿದ್ದೇವೆ. ಅದಕ್ಕೆ 25,000 ಒಂದು ಟ್ಯಾಂಕಿಗೆ ದುಡ್ಡು ಇಟ್ಟಿದ್ದೇವೆ. ಮತ್ತೆ ಒಂದು ಕಂಪೌಂಡ್ ಒಳಗೆ ಆ ಕಡೆ ಸಾಲೆ ಇದ್ದ ಕಾರಣ ಒಂದು ಕಂಪೌಂಡ್ ಗೋಡೆ ಮಾಡ್ಬೇಕಂತೆಲ್ಲ ಒಂದು ಅಬ್ಜೆಕ್ಷನ್ ಇತ್ತು. ಅದು ನಿಂತಿದ್ದ ಅಬ್ಜೆಕ್ಷನ್ ನಮಗೆ ಗೊತ್ತಿರಲಿಲ್ಲ. ಅದು ಅಬ್ಜೆಕ್ಷನ್ ಮಾಡಿದ್ದು ನಮ್ಮ ಪಂಚಾಯತಿಯಲ್ಲಿ ಸದಸ್ಯರಿಗೆ ಮಾಡಿ ಇದ್ದಿದ್ದು. ಯಾಕೆ ಅಂತ ಕೇಳಿದ್ರೆ, ಆ ಕಡೆಗೆ ಒಂದು ಕಂಪೌಂಡ್ ಮಾಡಿದ್ರೆ ಒಳ್ಳೇದಿತ್ತ ಅಂತ ಹೇಳಿದ್ರು. ಅದೇ ಕಂಪೌಂಡಿಗೆ ಸಹ ದುಡ್ಡು ಇಟ್ಟಿದ್ದೇವೆ. ಇನ್ನು ಅದನ್ನು ಕಾರ್ಯಗತೆಗೆ ತರ್ತೇವೆ. ಅಲ್ಲ, ಅಲ್ಲಿ ಈಗ ರುದ್ರಭೂಮಿ ಇಲ್ಲ. ಹಾಗಾದ್ರೆ ರುದ್ರಭೂಮಿ ಅಂತ ಈಗ ಜಾಗ ಮಾತ್ರ ಇರುವುದು, ಅದ್ರಲ್ಲಿ ಕೆಲಸ ಆಗ್ತಾ ಇಲ್ಲ. ಈಗ ಈ ಸಾರಿ ಒಂದು 25,000 ಟ್ಯಾಂಕಿಗೆ ದುಡ್ಡು ಇಟ್ಟಿದ್ದೇವೆ. ಮತ್ತೆ ಒಂದು ಅಲ್ಲಿ ಸಮತಟ್ಟು ಮಾಡ್ಲಿಕ್ಕೆ ಸ್ವಲ್ಪ ದುಡ್ಡು ಇಟ್ಟಿದ್ದೇವೆ. ಒಂದು ತಡೆಗೋಡೆ 4 ಲಕ್ಷ ಚಿಲ್ಲರೆ ದುಡ್ಡು ಇಟ್ಟಿದ್ದೇವೆ. ಈಗ ಶೀಘ್ರದಲ್ಲಿ ರುದ್ರಭೂಮಿ ಆಗ್ತದೆ ಮಣಿನಾಲ್ಕೂರಿನಲ್ಲಿ ಎನ್ನುವಂತ ಭರವಸೆ ಇದೆ, ಗ್ರಾಮಸ್ಥರಿಗೆ ಇದೆ. ಒಂದು ಚಿಕ್ಕ ಬ್ರೇಕ್ ನ ನಂತರ ಮಾತುಕತೆ ಮುಂದುವರಿಯುತ್ತದೆ. Introducing the epic new Swift. Time to go swifting. ಓಂ ಪವರ್ ಟರ್ಮಿನಸ್ ಆಟೋಮೋಟಿವ್ ಬ್ಯಾಟರಿಗಳು, ಇನ್ವರ್ಟರ್ಸ್, UPS, ಆನ್ಲೈನ್ UPS,
ಸೋಲಾರ್ ಇನ್ವರ್ಟರ್ಸ್ ಮತ್ತು ನವೀಕರಿಸಬಹುದಾದ ಇಂಧನ ಉಪಕರಣಗಳು, ಟ್ಯೂಬ್ಯುಲರ್ ಬ್ಯಾಟರೀಸ್, ಸಿಸಿಟಿವಿ ಕ್ಯಾಮೆರಾಸ್, ಡಿವಿಆರ್ ಮತ್ತು ಸೆಕ್ಯೂರಿಟಿ ಸಿಸ್ಟಮ್ಸ್, ಗ್ಯಾಸ್ ಗೀಸರ್ಗಳು ನಮ್ಮಲ್ಲಿವೆ. ಗುಣಮಟ್ಟದ ಉತ್ಪನ್ನಗಳ ಭರವಸೆಗಾಗಿ ಇಂದೇ ಭೇಟಿ ನೀಡಿ. ಓಂ ಪವರ್ ಟರ್ಮಿನಸ್, ವಿಶ್ವಾಸ್ ಹೈಟ್ಸ್, ಪಂಪೆಲ್, ಮ್ಯಾಂಗ್ಳೂರ್. ಮಣಿನಾಲ್ಕೂರು ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ಮಹಿಳೆ ಆಗಿದ್ದಾರೆ. ಉಪಾಧ್ಯಕ್ಷರಾಗಿ ನಿಮ್ಗೆ ಜವಾಬ್ದಾರಿ ಜಾಸ್ತಿ ಇದೆ. ಗ್ರಾಮದಲ್ಲಿ ಗ್ರಾಮ ಸಭೆ ಸಮರ್ಪಕವಾಗಿ ನಡೀತಾ ಇದೆ. ಮಹಿಳಾ ಸಭೆ, ಮಕ್ಕಳ ಸಭೆ ಎಲ್ಲ ನಡೀತಾ ಇದೆ. ಎಲ್ಲ ನಡೀತಾ ಇದೆ. ಹೌದು. ಪಂಚಾಯತ್ನಲ್ಲಿ ನಡೆಯುವಂತ ಗ್ರಾಮ ಸಭೆಗಳಿಗೆ ಸಾರ್ವಜನಿಕರ ಸಂಖ್ಯೆ ತುಂಬಾ ಕಡಿಮೆ ಆಗಿದೆ. ಕಾರಣ ಸಾರ್ವಜನಿಕರ ಅಹವಾಲುಗಳಿಗೆ ಅಲ್ಲಿ ಬೆಲೆ ಇಲ್ಲ ಮತ್ತು ನೀವು ಗ್ರಾಮ ಸಭೆ ನಡೀತದೆ ಅಂತ ಹೇಳ್ತಾ ಇದ್ದೀರಿ. ಇಲ್ಲ, ಜನಗಳು ಬರ್ತಾ ಇದ್ದಾರೆ. ಅಲ್ಲ, ಅವ್ರು ಹೇಳ್ತಾರಲ್ಲ, ಗ್ರಾಮಸ್ಥರೇ ಹೇಳ್ತಾ ಇದ್ದಾರೆ, ಅಲ್ಲಿ ಜನಸಂಖ್ಯೆ ಗ್ರಾಮ ಸಭೆಗೆ ಜನರೇ ಬರುವುದಿಲ್ಲ, ಜನರ ಮಾತುಗಳಿಗೆ ಅಲ್ಲಿ ಬೆಲೆ ಇಲ್ಲ ಅಂತೇಳಿ. ಜನ ಸಂಪರ್ಕ ಸಭೆ ಇಡುವುದೇ ಜನರ ವಿಷಯ ಸ್ಪಂದಿಸಲಿಕ್ಕೆ ಬೇಕಾಗಿ, ಅವರ ಅಹವಾಲುಗಳನ್ನ ಸ್ವೀಕರಿಸಲಿಕ್ಕೆ ಅವರು ಎಲ್ಲ ಜನಗಳು ಬರ್ತಾರೆ. ಮತ್ತೆ ನಮಗೆ ಗೊತ್ತಿರುವ ಪ್ರಕಾರ ಯಾರು ಹೇಳ್ತಾರೆ ಏನಂತ ನಮಗೆ ಗೊತ್ತಾಗುದಿಲ್ಲ. ಮತ್ತೆ ಅಲ್ಲಿ ಅಂತ ಪ್ರಾಬ್ಲಮ್ ಏನೂ ಇರೋದಿಲ್ಲ. ಪಂಚಾಯತಿ ವ್ಯಾಪ್ತಿಯಲ್ಲಿ ಮುಂಚೆ ಇದ್ದಂತ ಪ್ರಾಬ್ಲಮ್ ಈಗೇನು ಇರೋದಿಲ್ಲ. ಮುಂಚೆ ಹಾಗಾದ್ರೆ ಪ್ರಾಬ್ಲಮ್ ಇತ್ತು. ಆವಾಗ ಒಂದು 10, 15, 20 ವರ್ಷಕ್ಕೆ ಮುಂಚೆ ರೋಡ್ ಇದ್ದು, ನೀರಿದ್ದು ಎಲ್ಲ ಪ್ರಾಬ್ಲಮ್ ಇತ್ತು. ಹಾಗಾದ್ರೆ ಈಗ ಜನ ಬರುವುದಿಲ್ಲ ಅಂದ್ರೆ ಪ್ರಾಬ್ಲಮ್ ಇಲ್ಲ ಅಂತೇಳಿ ಅರ್ಥ. ಪ್ರಾಬ್ಲಮ್ ಇದ್ದವರು ಬರುದಿಲ್ವಾ? ಬರ್ಲೇಬೇಕಲ್ಲ. ಮತ್ತೆ ಯಾಕೆ ಶಿವಪ್ಪ ಪೂಜಾರಿ ಅವರ ಮೇಲೆ ಅಷ್ಟು ಆರೋಪ ಅಂದ್ರೆ ನಾವು ನಮ್ಗೆ ಯಾರು ಆರೋಪ ಮಾಡಿದರೆ ಏನಂತ ಗೊತ್ತಿಲ್ಲ. ಮತ್ತೆ ನನ್ನ ಮೇಲೆ ಆರೋಪ ಮಾಡುವವರಂತ ಯಾರು ಇಲ್ಲ. ಯಾಕೆಂದ್ರೆ ನನಗೆ ಒಂದು ನಂಬಿಕೆ ಇದೆ, ಅಂತದೆಲ್ಲ ಯಾರು ಹೇಳುದಿಲ್ಲ ಅಂತೇಳಿ. ಅಜಿಲಮಗರು ಮಸೀದಿಯ ಮುಂಭಾಗದಲ್ಲಿ ನದಿಯನ್ನು ಆಕ್ರಮಣ ಮಾಡ್ತಾ ಇದ್ದೀರಾ ನೀವು. ನದಿಗೆ ಮಣ್ಣು ಹಾಕಿ ನದಿಯನ್ನು ಕಬಳಿಕೆ ಆಗ್ತಾ ಉಂಟು ಅಂತೇಳಿ ಒಂದು ಆರೋಪ ಉಂಟು. ಮರಳು ತೆಗೆಯುವುದು ಒಂದೆಡೆ ಆದ್ರೆ ಇನ್ನೊಂದೆಡೆ ನುಂಗುತ್ತಿದ್ದಾರೆ. ಗ್ರಾಮ ಪಂಚಾಯತ್ ಮೌನಕ್ಕೆ ಶರಣಾಗಿದೆ. ನಮ್ಗೆ ಮೊನ್ನೆ ಕಂಪ್ಲೇಂಟ್ ಮಾಡಿದ್ರು, ಮಣ್ಣು ಹಾಕ್ತಾ ಇದ್ದಾರೆ ಅಂತ ಹೇಳಿ. ನಾವು ಪಂಚಾಯತಿಂದ ಜನ ಕಳಿಸಿದ್ದೇವೆ, ಕಾರ್ಯದರ್ಶಿ ಹೋಗಿದ್ದಾರೆ, PDO ಅವರು ಹೋಗಿ ನೋಡಿ ನಿಲ್ಲಿಸಿದ್ದಾರೆ. ಆದ್ರೆ ಆದದ್ದು ಹೌದು, ಮಣ್ಣು ಹಾಕಿದ್ದಾರೆ, ಸೈಡಿಗೆ ಮಣ್ಣು ಹಾಕಿದ್ದಾರೆ ಅಂತ ಹೇಳಿದ್ರು. ಮಣ್ಣು ನಿಜವಾಗ್ಲೂ ಹಾಕ್ಬಾರ್ದಿತ್ತು, ಮಣ್ಣು ಹಾಕ್ಲಿಕ್ಕೆ ಬಾರದು ಅಂತ ಹೇಳಿದ್ದೇವೆ ನಾವು. ಈಗ ನಿಲ್ಲಿಸಿದ್ದಾರೆ. ಅವರಿಗೆ ಯಾವುದೇ ಕಾನೂನು ಪ್ರಕಾರ ಏನಾದ್ರು ಪನಿಷ್ಮೆಂಟ್ ಮಾಡಿದ್ದೇವೆ. ಮತ್ತೆ ನೀವು ವೈಗೆ ಕೇಳಿದ್ರಿ, ನಾವು ವೈಗೆ ವಿಷಯದಲ್ಲಿ ಇಲ್ಲ. ಅಲ್ಲ, ಅಲ್ಲಿಂದ ವೈಗೆ ಹೋಗ್ತಾ ಉಂಟು. ಅಲ್ಲಿಂದ ವೈಗೆ ಹೋಗೋದಿಲ್ಲ ಈಗ. ಇಲ್ಲ. ಮತ್ತೆ ಯಾಕೆ ಹೇಳ್ತಾರೆ? ಹೇಳ್ತಾರೆ ಮಣಿನಾಲ್ಕೂರಿನಲ್ಲಿ ಯಾರಲ್ಲಿ ವೈಗೆ ಅಲ್ಲಿ ಎಷ್ಟು ತನಕ ತೆಗೆಯಲಿಲ್ಲ. ಇಲ್ಲ. ಆಡಳಿತ ಪಕ್ಷದ ಸದಸ್ಯರ ಸಹಕಾರ ಅಧ್ಯಕ್ಷರಿಗೆ ಹೇಗಿದೆ, ಉಪಾಧ್ಯಕ್ಷರಿಗೆ ಹೇಗಿದೆ? ತೊಂದ್ರೆ ಇಲ್ಲ, ಎಲ್ಲರೂ ಒಳ್ಳೆ ರೀತಿಯ ಆಡಳಿತ ಒಟ್ಟಾಗಿ ಕೊಂಡೋಗ್ತಾ ಇದ್ದೀರಿ. ಹೌದು. ವಿರೋಧ ಪಕ್ಷದ ಸದಸ್ಯರ ಸಹಕಾರ ಹೇಗಿದೆ? ಒಳ್ಳೆದಿದೆ, ತೊಂದರೆ ಇಲ್ಲ. ಗ್ಯಾರಂಟಿ ಯೋಜನೆಯಿಂದ ನಿಮ್ಗೆ ಬರುವಂತ ಅನುದಾನಕ್ಕೆ ಏನಾದ್ರೂ ಪೆಟ್ಟು ಬಿದ್ದಿದೆ? ಏನಿಲ್ಲ, ಏನ್ ತೊಂದರೆ ಆಗ್ಲಿಲ್ಲ. ಪಂಚಾಯತ್ನ 2ನೇ ಅವಧಿಯ ಅಧ್ಯಕ್ಷರಾಗಿ 3ನೇ ಅವಧಿಯ ಉಪಾಧ್ಯಕ್ಷರಾಗಿರುವಂತ ನೀವು, ನಾನು ಈ ಸಾರಿ ಮಾತ್ರ ಉಪಾಧ್ಯಕ್ಷ, 2 ಬಾರಿ ಸದಸ್ಯನಾಗಿದ್ದೆ. 3ನೇ ವಾರ್ಡ್ನಿಂದ ಸದಸ್ಯರಾದವರು. ಇದೀಗ ಮುಕ್ತಾಯದ ಹಂತದಲ್ಲಿದೆ. ನಿಮ್ಮ ಮುಂದಿರುವಂತ ಅಭಿವೃದ್ಧಿ ಯೋಜನೆಗಳು ಏನೆಲ್ಲ ಉಂಟು? ಮಣಿನಾಲ್ಕೂರು ಗ್ರಾಮ ಪಂಚಾಯತಿಗೆ ಏನು ಆಗ್ಬೇಕು ಅಂತೇಳಿ ನೀವು? ನಾನು ನನ್ನ ಗ್ರಾಮದಂತ ವಿಷಯ ಮಾತಾಡೋದಲ್ಲ, ಇಡೀ ಬಂಟ್ವಾಳ ತಾಲೂಕಿನ ನಾನೊಂದು ನೋಡಿದ ಪ್ರಕಾರ ಈ ಅರಣ್ಯ ಇಲಾಖೆಯಿಂದ ತುಂಬಾ ಜನಸಾಮಾನ್ಯರಿಗೆ ತೊಂದರೆ ಆಗ್ತಾ ಇದೆ. ತೊಂದರೆ ಏನಂದ್ರೆ 1972ರಲ್ಲಿ 71ರಲ್ಲಿ ಭೂಸ್ತಾರಣೆ ಕಾಯ್ದೆ ಬಂತು. ಆ ಭೂಸ್ತಾರಣೆ ಕಾಯ್ದೆ ಬಂದಾಗ ರೈತರಿಗೆ ಉಳುವಣಿಗೆ ಒಡೆ ಅಂತೇಳಿ ಅವನಿಗೆ ಭೂಮಿ ಸಿಕ್ತು, ಎಲ್ಲ ಸಿಕ್ತು. ಬಡವರಿದ್ದ ಆಗಿದ್ದವರು ಅವರಿಗೆ ಸೈಟ್ ಅಲ್ಲಿ ಇದ್ರು. ಅವಾಗ ಸರ್ಕಾರಿ ಜಾಗ ಎಲ್ಲಿ ಉಂಟು ಅಲ್ಲಿ ಕೂತಿದ್ರು. ಅವರಿಗೆ ಡಿ ನೋಟಿಸ್, ಅಂದಿನ ಕಾಲದ ಡಿ ನೋಟಿಸ್ ಎಲ್ಲ ಸಿಗ್ತಾ ಇತ್ತು. ಅವತ್ತು 62-67ರಲ್ಲಿ ಏನು ಅರಣ್ಯ ಇಲಾಖೆಗೆ ಒಂದು ನೋಟಿಫಿಕೇಶನ್ ಆಯ್ತು. ಈ ನೋಟಿಫಿಕೇಶನ್ ಆಗುವಾಗ ಕಂದಾಯ ಇಲಾಖೆ ಮತ್ತು ಅರಣ್ಯ ಇಲಾಖೆ ಜಂಟಿಯಾಗಿ ಮಾಡ್ಬೇಕಿತ್ತು. ಆವಾಗ ನಮ್ಮ ಊರಿಗೆ 20 ಕಿಲೋಮೀಟರ್ ಇತ್ತು. ನಾವು ಸಹ ಅವಾಗ ಮಕ್ಕಳು,
ನಾವೊಂದು 2ನೇ ಕ್ಲಾಸ್ ಅಲ್ಲಿ ಏನೋ ಇದ್ದೆ ನಾನು, ಅವರದು ಆ ಗುಪ್ಪೆ ಎಲ್ಲ ಹಾಕುವಾಗ. ಇದು ಇವರು ಇಲ್ಲೇ ಕೂತ್ಕೊಂಡು ನಕ್ಷೆ ಮಾಡಿ ಆಹಾ. ಗ್ರಾಮದ ಸರ್ಕಾರಿ ಜಾಗದಲ್ಲಿ ಅದರ ಒಳಗಡೆ ಬರುವಂತ ಮನೆಯನ್ನು ಸಹ ಅದರ ಒಳಗೆ ಕೂರಿಸಿದ್ದಾರೆ ಇವರು. ಒಂದು ಈ 91ರಲ್ಲಿ ಫೋರ್ ನೋಟಿಫಿಕೇಶನ್ ಅಂದ್ರೆ ರಾಜ್ಯ ಸರ್ಕಾರ, 7 ನೋಟಿಫಿಕೇಶನ್ ಅಂದ್ರೆ ಸೆಂಟ್ರಲ್ಗೆ ಹಸ್ತಾಂತರಿಸುದು. 91ರಲ್ಲಿ 7 ನೋಟಿಫಿಕೇಶನ್ ಆಯ್ತು. 4 ನೋಟಿಫಿಕೇಶನ್ ಇಂದ 7 ನೋಟಿಫಿಕೇಶನ್ ಆಗುವಾಗ ಇವರು ರೀಸರ್ವೆ ಮಾಡ್ಬೇಕಿತ್ತು, ಅದನ್ನ ಮಾಡ್ಲಿಲ್ಲ. ಇವ್ರು ಮಾಡ್ಲಿಲ್ಲ. ಇವ್ರು ಏನ್ ಮಾಡಿದ್ರು, ಅಲ್ಲಿ ಹೇಗೆ ಉಂಟಾ ಅದನ್ನ ಹಾಗೆ ಕಳಿಸಿದ್ರು. ಇವರ ಕೆಲಸವನ್ನು ಜವಾಬ್ದಾರಿಯನ್ನು ಮುಗಿಸಿದ್ರು ಇಲ್ಲಿ. ಯಾಕೆಂದ್ರೆ ಅಲ್ಲಿ 61, 62ನೇ ಇಸ್ವಿನಿಂದ ಅವನ ಹತ್ರ ದಾಖಲಾ ಪತ್ರ ಇದೆ, ಎಲ್ಲ ಇದೆ ಅವತ್ತಿನಿಂದ. ಇದನ್ನು ಸರ್ಕಾರಕ್ಕೆ ರಮಣಾಂತರಯ್ಯ ಅವರು ಇರುವಾಗ ನಾವು ಕ್ಯಾಬಿನೆಟ್ಗೆ ಸಹ ಕಳಿಸಿದ್ದೇವೆ. ನಾವು ಇದನ್ನು ತಿದ್ದುಪಡಿ ಆಗ್ಬೇಕಂತ ಹೇಳಿ ರಮಣಾಂತ ಸಾಹೇಬ್ರು ಅದನ್ನು ಕಳಿಸಿದ್ದಾರೆ, ಕ್ಯಾಬಿನೆಟ್ಗೆ ಸಹ ಕಳಿಸಿದ್ದಾರೆ. ಅಧೀನ ಕಾರ್ಯದರ್ಶಿ ಹತ್ರ ಸಹ ನನ್ನನ್ನು ಒಂದ್ಸಾರಿ ಕೂರಿಸಿದ್ದಾರೆ. ಇಲ್ಲಿ ಸಹ ನಮ್ಮ DCFs ಅಲ್ಲಿ ಅವರನ್ನು ಡಿಯಪ್ಪನ್ನು ಇವರನ್ನು ಎಲ್ಲ ಕರೆದು ಇಲ್ಲಿ ಸಹ ಮಾತಾಡಿಸಿದ್ದಾರೆ. ಆದ್ರೂ ಫಲಿತಾಂಶ ಏನಾಯ್ತು? ಫಲಿತಾಂಶ ಅಂದ್ರೆ ಫೈನಲೈಸ್ ಸ್ಟೇಜ್ ಆಗಿ ಸರ್ಕಾರ ಮತ್ತೆ ಇದಾಯ್ತಲ್ಲ. ಈಗಿನ ಪರಿಸ್ಥಿತಿ ನಾವು ಅದರಲ್ಲಿ ಹೋರಾಟದಲ್ಲಿದ್ದೇವೆ. ಯಾಕಂದ್ರೆ ನಾವು ನಮ್ಮ ಗ್ರಾಮದಂತ ಅಲ್ಲ, ಇಡೀ ಬಂಟ್ವಾಳ ತಾಲೂಕಲ್ಲಿ 800 ಮನೆಗಳು ಅದರ ಒಳಗಡೆ ಬರ್ತದೆ. ನೀವು ಸೈಟ್ ಅಲ್ಲಿ ಆ ಬಗ್ಗೆ ಹೋರಾಟ ಮಾಡ್ತಾ ಇದ್ದೀರಿ. ನಾನು ಏನಂದ್ರೆ ಬಡವರಿಗೆ ಅವನಿಗೆ ಬೇಕಾದಷ್ಟು ಜಾಗ ಇಲ್ಲ. 61ನೇ 62ನೇ ಇಸ್ವಿಯಲ್ಲಿ ಫೋರ್ ನೋಟಿಫಿಕೇಶನ್ ಮಾಡುವಾಗ ಆ ಟೈಮಲ್ಲಿ ರಾಜ್ಯ ಸರ್ಕಾರ ಇತ್ತಲ್ಲ, ಅವಾಗ ಬಿಟ್ಟುಕೊಡ್ಬೋದಿತ್ತಲ್ಲ. ಇಲ್ಲಿ ಇವರ ತಪ್ಪು ಅನ್ನು ಬಡವರ ಹೆಗಲಿಗೆ ಹಾಕುವುದಲ್ಲ. ಅರಣ್ಯ ಇಲಾಖೆ ಮತ್ತು ಇವರು ಕಂದಾಯ ಇಲಾಖೆ ಅವತ್ತು ಜಂಟಿ ಸರ್ವೆ ಮಾಡ್ಬೇಕಿತ್ತು. ನಮ್ಮ ದೊಡ್ಡ ಗ್ರಾಮ ಆದಾಗ ನಮಗೆ ಒಂದು ಅಲ್ಲಿ ಸರ್ಕಾರಕ್ಕೆ ಕಂದಾಯ ಇಲಾಖೆ ಜಾಗ ಇಲ್ಲ, ಅಲ್ಲಿ ನಮಗೆ ಬೇಕಾದಲ್ಲಿ ನಾವು ಪರ್ಚೇಸ್ ಮಾಡ್ಬೇಕು ಪಂಚಾಯತಿಗೆ ಜಾಗ. ಅರಣ್ಯ ಇಲಾಖೆಯಲ್ಲಿ ನಾವು ಕೇಳಿದ್ರೆ 38 ಲಕ್ಷ ರೂಪಾಯಿ ನಾವು ಕಟ್ಟಬೇಕು ವಿಷಯ. ಹಾಗಾದ್ರೆ ಕಂದಾಯ ಇಲಾಖೆ ಮತ್ತು ಅರಣ್ಯ ಇಲಾಖೆ ಜಾಗ ಕೊಡುವಾಗ ಇಲ್ಲಿ ಕಂದಾಯ ಇಲಾಖೆ ಇಂತಿಷ್ಟು ಅಂತ ಇಡ್ಬೇಕಲ್ಲ, ಸೈಟಿಗೆ ಇತರ ಕೆಲಸಕ್ಕೆ ಅಂತ ಹೇಳಿ ಇಡ್ಬೇಕಲ್ಲ, ಗೋಮಾಲೆ ಎಲ್ಲ ಇರ್ಬೇಕಲ್ಲ. ಒಂದು ಗ್ರಾಮದಲ್ಲಿ ಇಷ್ಟೇ ಗೋಮಾಲೆ ಇಷ್ಟೇ ಇದು ಅಂತ ಬೇಕಲ್ಲಿ, ಅದಿಟ್ಟಿದಾರ ಇಲ್ಲ. ಆದ್ರೆ ನಾನು ಇಷ್ಟೇ ಹೇಳುದು, ಅರಣ್ಯ ಇಲಾಖೆ ಹೇಳುದು ಜಂಟಿ 7 ನೋಟಿಫಿಕೇಶನ್ ಮಾಡುವಾಗ 4 ನೋಟಿಫಿಕೇಶನ್ ಇಂದ 7 ನೋಟಿಫಿಕೇಶನ್ ಮಾಡುವಾಗ ಇವರು ಜಂಟಿ ಸರ್ವೆ ಮಾಡಿ ಅದು ಮನೆ ತನ್ನು ಬಿಟ್ಟು ಇವ್ರು ಮಾಡ್ಬೇಕಿತ್ತು ಆ ಟೈಮಲ್ಲಿ. ಆ ಬಗ್ಗೆ ಇನ್ನೂ ಹೋರಾಟದಲ್ಲೇ ಇದ್ದೇವೆ. ಅದೊಂದು ಕನಸು ನಿಮ್ಗೆ ನನಸಾಗ್ಲಿಕ್ಕೆ ಉಂಟು. ಹೌದು, ಆದ್ರೂ ಏನು ತೊಂದರೆ ಇಲ್ಲ, ಅಲ್ಲಿ ಅದನ್ನು ಸರಿಪಡಿಸ್ತೇವೆ ಅಂತ ಹೇಳಿದ್ದಾರೆ. ಈಗ ಈಶ್ವರ ಖಂಡ್ರೆ ಅವರಿಗೆ ಸಹ ಇದನ್ನು ನಾವು ಮನವಿ ಮಾಡಿದ್ದೇವೆ, ಲೆಟರ್ ಮುಖೇನ ಪಂಚಾಯತಿಯಿಂದ ಕಳಿಸಿದ್ದೇವೆ. ಶಿವಪ್ಪ ಪೂಜಾರಿ ಅವರಿಗೆ ನಿಮ್ಮ ಗ್ರಾಮ ಪಂಚಾಯತ್ನ PDO ಇವರ ಸಹಕಾರ ಹೇಗಿದೆ? ಒಳ್ಳೇದಿದೆ, ತೊಂದರೆ ಇಲ್ಲ. ಒಳ್ಳೆ ಸಿಬ್ಬಂದಿಗಳು ಮತ್ತು PDO ಅವರು ಕಾರ್ಯದರ್ಶಿ ಪಾರದರ್ಶಕವಾಗಿ ಆಡಳಿತ ಮಾಡಲಿಕ್ಕೆ ಸಹಕರಿಸುತ್ತಾ ಇದ್ದಾರೆ. ಸರ್ಕಾರದಿಂದ ಬಂದ ಸವಲತ್ತನ್ನು ಆಯಾಯ ಭಾಗಕ್ಕೆ ಆಯಾ ವಾರ್ಡಿಗೆ ಪಾರದರ್ಶಕವಾಗಿ ನಾವು ಹಂಚ್ತಾ ಇದ್ದೇವೆ. ಆಯಾಯ ಮೆಂಬರ್ಗಳಿಗೆ ಏನು ಅಲ್ಲಿ ಒಂದು ಕುಂದುಕೊರತೆ ಏನಾದರೂ ಇದ್ರೆ PDOನ ಹೆಸರೇನು? ಸಿಲ್ವಿಯಾ ಫೆರ್ನಾಂಡಿಸ್. ನಿಮ್ಮ PDO ಬಡವರ ಮನೆಯನ್ನು ಮುಂದಿಟ್ಟುಕೊಂಡು ಸಿಬ್ಬಂದಿಗಳ ಜೊತೆಯಲ್ಲಿ ಗೋಲ್ಮಾಲ್ ಮಾಡಿದ್ದಾರೆ, ಲಕ್ಷಾಂತರ ರೂಪಾಯಿ ಅವ್ಯವಹಾರ ಆಗಿದೆ ಅಂತ ಹೇಳಿ ದೂರು ಬಂದಿದೆ. ಅದು ಸುಳ್ಳು. ಅಂತ ಒಂದು PDO ಅವರಲ್ಲ, ಅವರಿಗೆ ಅಂತ ದುಡ್ಡು ಸಹ ಬೇಡ. ನಿಮ್ಮ ಪಕ್ಷದ ಸದಸ್ಯರೇ ದೂರು ನೀಡಿದ್ದಾರೆ. ಅದು ಹೇಳಿದ್ರೆ ನಮಗೆ ಎದುರಿಗೆ ಬಂದು ಹೇಳಿದ್ರು ಅದಕ್ಕೆ ಉತ್ತರವನ್ನು ನಾವು ನೀಡ್ತೇವೆ. ಜಿಲ್ಲಾ ಪಂಚಾಯತಿನಿಂದ ತನಿಖೆ ಆಗಿದೆ, 60,000 ದಂಡ ವಿಧಿಸಲಾಗಿದೆ. ಈಗಿನ PDO ಮುಂಚಿನ PDO ಅಂತ ನಮಗೆ ಬೇಕಾಗಿದೆ. ಅದು ನೀವೇ ಅರ್ಥ ಮಾಡಿಕೊಳ್ಬೇಕು ಅಧ್ಯಕ್ಷರಾಗಿ. ಮುಂಚಿನ PDO ಆದ್ರೆ ಒಂದು ಕಂಪ್ಲೇಂಟ್ ಎಲ್ಲ ಆಗಿದೆ ಅಂತ ಹೇಳಿದ್ರು. ಅದು ನಿಮ್ಗೆ ಗೊತ್ತಿಲ್ಲ? ಹೌದು, ಮುಂಚಿನ ಕಂಪ್ಲೇಂಟ್ ಆಗಿದೆ, ಅವರಿಗೆ ಕಟ್ಲಿಕ್ಕೆ ದುಡ್ಡು ಬಂದಿದೆ, ಕಟ್ಟಿದ್ದಾರೆ. ಆದ್ರೆ ಅಧಿಕಾರಿಗಳ ಮೇಲೆ ಇನ್ನೂ ನಿಮಗೆ ನಂಬಿಕೆ ಇದೆ, ಅವರಿಗೆ ಬೇಕಾದಂತೆ ನೀವು ನೋಡ್ಕೊಳ್ತೀರಿ. ಇಲ್ಲ, ಕಾನೂನು ಅದು ತಪ್ಪು. ನಾವು ಅದಕ್ಕೆ
ಅವರಿಗೆ ಸಹ ನಾನು ಜೋರು ಮಾಡಿದ್ದೇನೆ ಮುಂಚಿನ ಪಿಡಿಒಗೆ. ಹಾ. ಅವರು ನನ್ನ ಮೇಲೆ SST ಕೇಸ್ ಹಾಕ್ಲಿಕ್ಕೆ ಹೋಗಿದ್ದಾರೆ. ಹ್ಮ್. ನೀವು ಹಾಕುದಾದ್ರೆ ಹಾಕಿ ಅಂತ ಹೇಳಿದ್ದೇನೆ. ಇಲ್ಲಿನ ಟ್ರಾನ್ಸ್ಫರ್ ಸಹ ನಾ ಮಾಡಿಸಿದ್ದೇನೆ. ಹಾ. ಅಧ್ಯಕ್ಷರಾಗಿ ನಿಮ್ಮ ಜವಾಬ್ದಾರಿಯನ್ನು ಅಲ್ಲ, ನೀವು ನಾವು ಮಾಡಿದ್ದೀರಿ. ಆವಾಗ ಅಧ್ಯಕ್ಷರಲ್ಲ ಉಪಾಧ್ಯಕ್ಷರ ಸದಸ್ಯರಾಗಿದ್ದು. ಹಾ. ಆದ್ರೂ ನಾವು ಅಲ್ಲಿ ತಪ್ಪು ಬಂದಾಗ ನಾವು ಖಂಡಿಸ್ತೇವೆ, ಯಾರಾಗ್ಲಿ. ನಮಗೆ ನಮ್ಮ ಪಂಚಾಯತಿ ಒಳ್ಳೆ ರೀತಿ ನಡೆಯಬೇಕು, ಯಾವುದೇ ಪಾರದರ್ಶಕ ಆಡಳಿತ ಕೊಡ್ಬೇಕಂತ ನಮ್ಮ ಆಸೆ. ಕಪ್ಪು ಚುಕ್ಕೆ ಇರಬಾರ್ದು ಅಂತ ಹೇಳಿ ಹೌದು. ನಮ್ಮ ಆಸೆ. ಹೌದು. ಅದಕ್ಕೆ ಬೇಕಾಗುವಂತದ ಉತ್ತರವನ್ನ ನಾವು ತಾವು ನೀಡಿದ್ದೀರಿ. ಹೌದು. ಉದ್ಯೋಗ ಖಾತರಿ ಯೋಜನೆಯಲ್ಲಿ ರಸ್ತೆ ಕಾಂಕ್ರೀಟೀಕರಣ ಮಂಜೂರಾದ ಹಣವನ್ನು PDO ನುಂಗಿದ್ದಾರೆ ಎನ್ನುವಂತ ಆರೋಪ ಇದೆ ಅಲ್ಲ, ಅದು ಯಾರು? ಈಗದವರ ಮೊದಲಿನ PDO? ಅದು ಮೊದಲನೇ PDO ಅವರು, ಅವರ ಮೇಲೆ ಅದು ಕಂಪ್ಲೇಂಟ್ ಇದೆ. ಅದನ್ನು ಕಂಪ್ಲೇಂಟ್ ನಡೀತಾ ಇದೆ. 90,000 ಕಾಂಕ್ರೀಟೀಕರಣಕ್ಕೆ ಬಳಸಿ ಉಳಿದ 2,10,000 ಹಣ ಎಲ್ಲಿದೆ? ಇದು ನೇಲ್ಯಪಲ್ಕೆ ನಡುಮಗರು ಡೆಚ್ಚಾರ್ ರಸ್ತೆ ಸಂಬಂಧಪಟ್ಟದ್ದು. ಪಂಚಾಯತಿ ಮೌನ. ಅದು ಕಂಪ್ಲೇಂಟ್ ಆಗಿದೆ. ಕಂಪ್ಲೇಂಟ್ ಆಗಿ ಕೋರ್ಟ್ ಅಲ್ಲಿ ಕೇಸ್ ನಡೀತಿದೆ. ಗ್ರಾಮದಲ್ಲಿ ಇನ್ನು ಅಗತ್ಯವಾಗಿ ಏನಾಗಬೇಕಾಗಿದೆ? ನಿಮ್ಮ ಉಪಾಧ್ಯಕ್ಷ ಸ್ಥಾನದಲ್ಲಿ ಏನು ಆಗ್ಬೇಕು? ಇನ್ನೊಂದು 4-5 ರೋಡ್ SC ST ಅಲ್ಪಸಂಖ್ಯಾತ ಎಲ್ಲ ರೋಡ್ ಆಗ್ಲಿಕ್ಕೆ ಇದೆ. ಯಾವ್ದು ರಸ್ತೆ ಹೇಳಿ? ಒಂದು ಕುಂಡೇವು ರಸ್ತೆ ಆಗ್ಲಿಕ್ಕೆ ಇದೆ. ಅದು ಪ್ರಸ್ತಾವನೆ ಕಳಿಸಿದ್ದೇವೆ ನಾವು ಈಗ. ಈಗಾಗಲೇ ಇವರಿಗೆ ಅಲ್ಪಸಂಖ್ಯಾತರ ಇದಕ್ಕೆ ಕಳಿಸಿದ್ದೇವೆ ನಾವು. ಮತ್ತೊಂದು ಜನರಲ್ ನಾನು ಇಲ್ಲಿ ಮಾವಿನಕಟ್ಟೆ ಜಂಕ್ಷನ್ ಇಂದ ಕಡದಾಳಪುರ ತನಕ 2 ಕೋಟಿ ಅಂತ ಹೇಳಿ, ಅದು ಸಹ ಇವರಿಗೆ ಗ್ರಾಮೀಣ ಅಭಿವೃದ್ಧಿ ಸಚಿವರಿಗೆ ನಾವು ಮನವಿ ಮಾಡಿದ್ದೇವೆ, ಲೆಟರ್ ಮಾಡಿದ್ದೇವೆ ಪಂಚಾಯತಿಯಿಂದ. ಇದೆಲ್ಲ ನಿಮ್ಮ ಯೋಚನೆಯಲ್ಲಿ ಉಂಟು? ಯೋಚನೆ ಅದು ಕಾರ್ಯಗತ ಆಗ್ಬೇಕು ಅಂತ ಉಂಟು. ತಾಲೂಕಿನ ಯಾವುದೇ ಪಂಚಾಯತ್ನಲ್ಲಿ ಇರದಂತ ಹೌಸಿಂಗ್ ಟ್ಯಾಕ್ಸ್ ಮಣಿನಾಲ್ಕೂರು ಗ್ರಾಮ ಪಂಚಾಯತ್ನಲ್ಲಿ ಇದೆ, ಹೌದಾ? ನಾನೊಂದು ಹೇಳ್ತೇನೆ, ಒಂದು ಮನೆಗೆ ಸ್ಕ್ವೇರ್ ಫೀಟ್ ಕೊಡುದು ನಾವಲ್ಲ. ಸ್ಕ್ವೇರ್ ಫೀಟ್ ಅದು ಟೈಲ್ಸ್ ಅಲ್ಲ, ಅದರಲ್ಲಿ ಇದ್ರದ್ದು ಹಲಸಿನ ಮರವ ಎಲ್ಲ ಗ್ರಾಮ ಪಂಚಾಯತ್ಗಳಿಗೆ ಇಷ್ಟೊಂದು. ನಾನೊಂದು ಹೇಳ್ತೇನೆ, ನಮಗೆ ಟ್ಯಾಕ್ಸ್ ಒಂದ್ಸಾರಿ ಫೀಡ್ ಮಾಡಿದ ಮೇಲೆ, ನಾವು ಎಲೆಕ್ಷನ್ ಡಿಕ್ಲೇರ್ ಆಗಿತ್ತು ಅಂದಿನ ಇದ್ರಲ್ಲಿ, ಅದಕ್ಕೆ ಮುಂಚಿನ PDO ಅವರಿದ್ದಾಗ ನಮ್ಮ ಅಧಿಕಾರಕ್ಕೆ ಆಮೇಲೆ ನಮಗೆ ಅಧ್ಯಕ್ಷ ಉಪಾಧ್ಯಕ್ಷ ಆಮೇಲೆ ಬಂದಿದ್ದು, ಅದಕ್ಕೆ ಮುಂಚೆ ಅದು ಕಂಪ್ಯೂಟರ್ ಫೀಡ್ ಆಗಿತ್ತು. ನಮಗೆ ಬರುವಾಗ ಅದು ಮುಂಚೆ ಆಗಿದೆ. ಯಾಕೆಂದ್ರೆ ಎಲೆಕ್ಷನ್ ಡಿಕ್ಲೇರ್ ಆಗಿತ್ತು. ಡಿಕ್ಲೇರ್ ಆಗುವಾಗ ಅದು ಕಂಪ್ಯೂಟರ್ ಫೀಡ್ ಮಾಡಿ ಬಿಟ್ಟಿದ್ದಾರೆ ಅವರು. ವಿಜಯಲಕ್ಷ್ಮಿ ಅಂತ PDO ಅವರಿದ್ರು. ಇವರು ಸೆಲ್ಲಿ ಮೇಡಮ್ ಅಲ್ಲ, ಅದಕ್ಕೆ ಮುಂಚಿನವರು ಮಾಡಿದ್ದಾರೆ. ಮತ್ತೆ ನಿಜವಾಗಿಯೂ ನೀವು ಹೇಳಿದ್ರಲ್ಲಿ ಅರ್ಥ ಇದೆ, ಅದು ಒಪ್ಕೊಳ್ತೇನೆ ನಾನು. ನಮಗೆ ಒಂದು ಇದಾದ್ಮೇಲೆ ಅದು ನಮ್ಮ ಪಂಚಾಯಿತಿಯಲ್ಲಿ ಮೀಟಿಂಗ್ಗೆ ಬರಲೇಬೇಕು. ಅದು ನಮಗೆ ಮೀಟಿಂಗ್ಗೆ ಬರಲೇ ಇಲ್ಲ ಅದು. ಯಾಕೆಂದ್ರೆ ಅವಾಗ ಎಲೆಕ್ಷನ್ ಡಿಕ್ಲೇರ್ ಆಗಿತ್ತು. ಇವರಿಗೆ ಸುತ್ತೋಲೆ ಅರ್ಜೆಂಟ್ ಕಳಿಸ್ಬೇಕಿತ್ತು. ಇವರು ನಮಗೆ ಹೇಳಲಿಲ್ಲ. ಅವಾಗ ನಾನು ಅಧ್ಯಕ್ಷ, ನಮ್ಮ ಯಮಲಕರ್ ಅವರು ಅಧ್ಯಕ್ಷರಲ್ಲ, ನಾನು ಉಪಾಧ್ಯಕ್ಷ ಆಗ್ಲಿಲ್ಲ, ನಾವು ಸದಸ್ಯರಾಗಿದ್ದೆವು. ಗ್ರಾಮ ಪಂಚಾಯತಿಯಲ್ಲಿ ಈ ಬಗ್ಗೆ ಸಾಕಷ್ಟು ಚರ್ಚೆ ಸಹ ಆಗಿದೆ ಕಾಣ್ತದೆ. ಆಗಿದೆ. ಮುಂದಿನ ದಿನದಲ್ಲಿ ಇದು ಸುತ್ತೋಲೆ ಎಲ್ಲ ಪಂಚಾಯತಿಗೆ ಆಗ್ಬೇಕಂತ ಆಗಿದೆ. ಇದೀಗ ನಿಮಗೆ ಕಾಂಗ್ರೆಸ್ನ ಒಳಗೆ, ನಿಮ್ಮ ಆಡಳಿತ ಪಕ್ಷ ಕಾಂಗ್ರೆಸ್ನ ಕೈಯಲ್ಲಿದೆ, ಬಿಕ್ಕಟ್ಟು ಉಂಟಾಗಿದೆ, ಗುದ್ದಾಟ ನಡೆಯುತ್ತಿದೆ, ಕಾರ್ಯಕರ್ತರ ಕೆಲಸವೇ ಆಗುತ್ತಿಲ್ಲ, ಮಾತಿಗೆ ಬೆಲೆ ಇಲ್ಲ. ಮಣಿನಾಲ್ಕೂರಲ್ಲಿ ಕಾಂಗ್ರೆಸ್ ಇಬ್ಬಾಗಾಗಿದೆ. ಇಲ್ಲ, ಅದೆಲ್ಲ ಸುಳ್ಳು. ಎಲ್ಲ ನಾವು ಒಗ್ಗಟ್ಟಾಗಿದ್ದೇವೆ, ಎಲ್ಲ ಒಂದಾಗಿದ್ದೇವೆ. ಇನ್ನು ಮುಖ್ಯವಾದ ಒಂದು ನನಗೆ ವಿಚಾರ ಹೇಳ್ಬೇಕು. ಯಾಕೆಂದ್ರೆ ನಮಗೆ ಒಂದು ಬಹಳ ಕೊರಗಿತ್ತು. ಏನು? ಮಣಿನಾಲ್ಕೂರು ಗ್ರಾಮದಲ್ಲಿ ದೇವಸ್ಥಾನ ಇರ್ಲಿಲ್ಲ. ಒಂದು 850 ವರ್ಷ ಇತಿಹಾಸ ಉಳ್ಳಂತ ದೇವಸ್ಥಾನ ಇದು ಆಗ್ಬೇಕಂತ ಒಂದು. ಯಾವ ದೇವಸ್ಥಾನ? ಮಹಾವಿಷ್ಣು ದೇವಸ್ಥಾನ. ನಮಗೆ ಕನಸು ಇತ್ತು, ಆಸೆ ಇತ್ತು. ಒಂದು 2 ವರ್ಷದ ಹಿಂದೆ ಆಗಿದೆ, ಒಂದು 3-4 ವರ್ಷ ಆಯ್ತು. ಆದ್ರೆ ನಮಗೆ ಈಗ ಲಾವಣ್ಯ ಬಲ್ಲಲ್ ಅವರೀಗ ಇದ್ದಾರೆ, ನಮ್ಮ ಪಕ್ಷದಲ್ಲಿ ಇದ್ದಾರೆ. ಅವರು ಈಗ ಸರ್ಕಾರದ ಬೀಜ ಮತ್ತು ಸಾವಯವ ಇದ್ರದ್ದು ಅಧ್ಯಕ್ಷರ ಆಗಿದ್ದಾರೆ. ನಮಗೆ ಅವರಲ್ಲಿ ಕೇಳಲಿಕ್ಕೆ ಧೈರ್ಯ ಇರಲಿಲ್ಲ, ಅವರದ್ದೇ ಜಾಗ ಅದು. ಆಗ ರಮಣತರಯ್ಯ ಅವರ ಹತ್ರ ಹೇಳಿದೆ, ಸರ್ ಈ ಸರಿ ನೀವು ಉಸ್ತುವಾರಿ ಮಿನಿಸ್ಟರ್ ಆಗಿದ್ದೀರ, ನೀವು ಅವರಲ್ಲಿ ಮಾತಾಡಿ ಒಂದು ಜಾಗವನ್ನು ಇದು ಮಾಡ್ಬೇಕು. ಹಾಗಾದ್ರೆ ನೀವು ಪದ್ಮಶೇಖರ್ ನಾನು ಪದ್ಮಶೇಖರ್ಗೆ ಹೇಳ್ತೇನೆ, ಅವರಲ್ಲಿ ಮಾತಾಡಿ ಒಂದು ಇದು ಮಾಡಿ ಅಂತ ಹೇಳಿದ್ರು. ಯಾಕಂದ್ರೆ ಅವ್ರದ್ದು ಪಟ್ಟ ಜಾಗ, ಪಾಪ ಅವರು 98 ಸೆನ್ಸ್ ಪಟ್ಟ ಜಾಗ, ಅದರಲ್ಲಿ ಅವರಿಗೆ ಹುಂಕಿ ಬೀಳುವಂತ 1.5 ಎಕರೆ ಜಾಗವನ್ನು ಬಿಟ್ಟು ಕೊಟ್ಟಿದ್ದಾರೆ. ಒಳ್ಳೆ ಒಂದು ಹಾಟ್ ಪಾಯಿಂಟ್ ಅಲ್ಲಿ ದೇವಸ್ಥಾನ ಇದೆ.
ನಮಗೆ ಒಂದು ಆಸೆ ಇತ್ತು, ಅದು ಕನಸು ಈಡೇರಿದೆ. ನಾವು ಇಷ್ಟ ತನಕ ಅಲ್ಲಿ ಆ ಜಾತಿ ಈ ಜಾತಿ ಧರ್ಮ ಬೇರೆ ಅದೇನು ಮಾಡ್ಲಿಲ್ಲ. ಒಂದೇ ಜಾತಿ ಒಂದೇ ದೇವರು ನಾರಾಯಣ ಗುರುವರ ತತ್ವವನ್ನು ಆಧರಿಸಿಕೊಂಡು ನಾವು ಬಂದವಂತವರು. ಮಣಿನಾಲ್ಕೂರು ಗ್ರಾಮ ಪಂಚಾಯತ್ನಲ್ಲಿ ಗ್ರಾಮದಲ್ಲಿ ಎಷ್ಟು ಜನಸಂಖ್ಯೆ ಇದೆ? ಮತದಾರರು ಎಷ್ಟಿದ್ದಾರೆ? ಪುರುಷರು ಎಷ್ಟಿದ್ದಾರೆ? ಮಹಿಳೆಯರು ಎಷ್ಟಿದ್ದಾರೆ? 5106 ಜನಸಂಖ್ಯೆ ಇದೆ, ಒಟ್ಟು ಜನಸಂಖ್ಯೆ. ಒಟ್ಟು ಕುಟುಂಬ 1149 ಇದೆ. ಒಟ್ಟು ಮತದಾರರು 4215. ಅದರಲ್ಲಿ 1950 ಪುರುಷರು, ಬಾಕಿದ್ದು ಮಹಿಳೆಯರು. ಮಣಿನಾಲ್ಕೂರು ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರಾಗಿ ನಿಮ್ಮ ಅಧಿಕಾರದ ಅವಧಿ ಮುಗೀತಾ ಬರ್ತಾ ಇದೆ. ಈ ಅವಧಿಯಲ್ಲಿ ನಿಮಗೊಂದು ಪ್ರಶ್ನೆ, ಕೊನೆಯ ಪ್ರಶ್ನೆ, ನಿಮಗೆ ಮಾಡಬೇಕು ಅಂತೇಳಿ ಅನಿಸಿದ್ದು ಮಾಡಲಾಗದೆ ನೀವು ಕೊರಗುವಂತ ಕೆಲಸ ಕಾರ್ಯ ಯಾವುದು ಬಾಕಿ ಇದೆ? ನನಗೆ ಕೊರಗುವಂತ ಒಂದು ವಿಷಯ ಅಂದ್ರೆ ಮಸನದ್ದು ಒಂದು ಕೆಲಸ ಆಗ್ಲಿಲ್ಲ ಅಂತ ಬಹಳ ಬೇಸರ ಇದೆ ನನಗೆ. ಯಾಕೆಂದ್ರೆ ಅದೊಂದು ಕೆಲಸ ಇದಕ್ಕೆ ಮುಂಚೆ ಆಗ್ಬೇಕಿತ್ತು. ಅದು ಆದ್ರೂ ಇಲ್ಲಿಂದ ನಾವು ಬಂಟ್ವಾಳಕ್ಕೆ ತರಬೇಕಾಗ್ತದೆ. ರುದ್ರಭೂಮಿಗೆ ಇಲ್ಲಿಗೆ ಬರ್ಬೇಕಾಗ್ತದೆ, ಇಲ್ಲದ್ರೆ ಪಾಂಟ್ರೆಕಲ್ಲಿಗೆ. ಇದೊಂದು ಕೊರಗು ಬಹಳ ನನಗೆ ಇದೆ. ಇದೊಂದು ಆಗ್ಬೇಕಿತ್ತು ಅಂತ ಒಂದು. ಆದ್ರೂ ಲಾಸ್ಟ್ ಪಾಯಿಂಟ್ ಅಲ್ಲಿ ಅಷ್ಟು ಅಮೌಂಟ್ ಅನ್ನು ಇಟ್ಟಿದ್ದೇವೆ ಟ್ಯಾಂಕಿಗೆ ಇದಕ್ಕೆ ಅಂತ ಹೇಳಿ. ಆದ್ರೆ ಅದನ್ನು ಮಾಡ್ತೇವೆ. ಅದಕ್ಕೆ ಪ್ರಸ್ತಾವನೆ ಬೇರೆ ಸಹ ನಾನು ಕಲಿಸಿದ್ದೇನೆ ಅದ್ರದ್ದು. ಮತ್ತೆ ಇನ್ನೊಂದು ನನಗೆ ಸರಿಯಾದ ಒಂದು ಕೃಷಿ ಮಾರುಕಟ್ಟೆ ಎಲ್ಲ ಆಗ್ಬೇಕು ಅಲ್ಲಿ ಒಂದು ಆಸೆ ಇತ್ತು. ಸರಿಯಾದ ಪಾಯಿಂಟ್ ಅಲ್ಲಿ ಜಾಗ ಇಲ್ಲ. ಪಾಯಿಂಟ್ ಅಲ್ಲಿ ಜಾಗ ಇದ್ರೆ ನಾವೀಗ ಅರಣ್ಯ ಇಲಾಖೆಯಲ್ಲಿ ಒಂದು ಕೇಳಿದ ಜಾಗ ಉಂಟು. ಅದಕ್ಕೆ ಪ್ರಸ್ತಾವನೆ ಮೊನ್ನೆ ಇವರು ಹೇಳಿದ್ದೇನೆ ನಾನು. ಈಶ್ವರ ಖಂಡ್ರೆ ಅವರು ಹೇಳಿದ್ರಂತೆ, ನೀವು ಇವರಲ್ಲಿ KDBRL ಮಾತಾಡಿ ಅದನ್ನು ಲಾವಣ್ಯ ಹತ್ರ ಅದರದ್ದು ಲೆಟರ್ ಕಳಿಸಿದ್ದೆ ನಾನು. ಅವ್ರು ಲಾವಣ್ಯ ಹೇಳಿದ್ರು, ಅದನ್ನು ನಾನು ಮಾತಾಡಿದ್ದೇನೆ ಈಶ್ವರ ಖಂಡ್ರೆ ಅವರ ಹತ್ರ ಅಂತ ಹೇಳಿದ್ರು. ನಮ್ಗೆ ಒಂದು ಸಿಕ್ಕಿದ್ರೆ ಅದು ಒಂದು ಕೃಷಿ ಮಾರುಕಟ್ಟೆ ಮಾಡ್ಲಿಕ್ಕೆ ಒಳ್ಳೆ ಒಂದು ಸ್ಥಳ, ಪಂಚಾಯತಿಗೂ ನಮಗೆ ಸ್ಥಳ ಆಗ್ತದೆ. 2 ಎಕರೆ ಜಾಗ, ಒಂದು ಒಳ್ಳೆ ಹಾಟ್ ಪಾಯಿಂಟ್ ಅಲ್ಲಿದೆ. ಅದು 38,85,000 ಅದು ಕಟ್ಬೇಕಂತ ಹೇಳಿದ್ದಾರೆ. ಅದು ಏನಾದ್ರೂ ಅದೊಂದು ನಮ್ಮ ಇಲ್ಲಿ ಅಷ್ಟು ಕಟ್ಟುವಂತ ವ್ಯವಸ್ಥೆ ಇಲ್ಲ. ಅಲ್ಲಿಂದ ಸರ್ಕಾರದಿಂದಲೇ ಏನಾದ್ರೂ ಕಟ್ಟಿದ್ರೆ ನಮಗೆ ಒಂದು ಹಾಟ್ ಪಾಯಿಂಟ್ ಅಲ್ಲಿ ಒಂದು ಜಾಗ ಒಳ್ಳೆ ಖುಷಿ ಅಂತ ವಿಷಯ ಅದು ನನಗೆ. ಬೇರೆ ಏನಿಲ್ಲ. ಅಷ್ಟೆಲ್ಲ ನಾವೊಂದು ಪ್ರಯತ್ನ ಪಟ್ಟಿದ್ದಕ್ಕೆ ಒಂದಷ್ಟು ಜಾಗ ಒಂದು ಸಿಕ್ಕಿದ್ದು ಒಳ್ಳೆ ಇದಾಗ್ತದೆ. ಹಿಂದೂ ರುದ್ರಭೂಮಿ ಮತ್ತು ಕೃಷಿ ಮಾರುಕಟ್ಟೆ ಈ 2 ಯೋಜನೆಗಳು ನಿಮ್ಗೆ ಇತ್ತು, ಅದು ಕನಸಾಗಿ ಉಳಿದಿದೆ. ಮುಂದಿನ ಅವಧಿಯಲ್ಲಿ ಅದನ್ನ ಈಡೇರಿಸುವಂತ ಪ್ರಯತ್ನವನ್ನ ತಾವು ಮಾಡಬೇಕು. ಇಷ್ಟು ಹೊತ್ತು ನಮ್ಮ ವಿಶೇಷ ಕಾರ್ಯಕ್ರಮವಾಗಿರುವಂತ ಗ್ರಾಮದ ಕವರ್ ಪಂಚಾಯತ್ ಪವರ್ ಇದರಲ್ಲಿ ಬಂದು ನಮ್ಮೊಂದಿಗೆ ನಿಮ್ಮ ಅನಿಸಿಕೆಗಳನ್ನ ನಮ್ಮ ಎದುರು ತೆರೆದಿಟ್ಟಂತ ಶಿವಪ್ಪ ಪೂಜಾರಿ ಅವರಿಗೆ ನಮ್ಮ ಪ್ರೀತಿಯ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಸರ್, ನಿಮಗೆ ಸಹ ನಮ್ಮ ವಂದನೆಗಳು. Introducing the epic new Swift. Time to go swifting. ಓಂ ಪವರ್ ಟರ್ಮಿನಸ್ ಆಟೋಮೋಟಿವ್ ಬ್ಯಾಟರಿಗಳು, ಇನ್ವರ್ಟರ್ಸ್, UPS, ಆನ್ಲೈನ್ UPS, ಸೋಲಾರ್ ಇನ್ವರ್ಟರ್ಸ್ ಮತ್ತು ನವೀಕರಿಸಬಹುದಾದ ಇಂಧನ ಉಪಕರಣಗಳು, ಟ್ಯೂಬ್ಯುಲರ್ ಬ್ಯಾಟರೀಸ್, CCTV ಕ್ಯಾಮೆರಾಸ್, DVR ಮತ್ತು ಸೆಕ್ಯೂರಿಟಿ ಸಿಸ್ಟಮ್ಸ್, ಗ್ಯಾಸ್ ಗೀಸರ್ಗಳು ನಮ್ಮಲ್ಲಿವೆ. ಗುಣಮಟ್ಟದ ಉತ್ಪನ್ನಗಳ ಭರವಸೆಗಾಗಿ ಇಂದೇ ಭೇಟಿ ನೀಡಿ. ಓಂ ಪವರ್ ಟರ್ಮಿನಸ್, ವಿಶ್ವಾಸ್ ಹೈಟ್ಸ್, ಪಂಪೆಲ್, ಮ್ಯಾಂಗ್ಳೂರ್.